ಕಲಬುರಗಿ ಉತ್ತರ ವಲಯ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಂವಿಧಾನ ಸಮರ್ಪಣೆಯ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತರನ್ನ, ಆತ್ಮೀಯ ಮತ್ತು ಗೌರವಾನ್ವಿತ ಶಿಕ್ಷಕ ಶಿಕ್ಷಕಿ ವೃತ್ತಿ ಬಾಂಧವರೇ, ಯಾವತ್ತು ನಾವು ವಹಿಸಿಕೊಟ್ಟಿರ್ತಕ್ಕಂಥ ಬೌದ್ಧಿಕ ಕಾರ್ಯಕಲಾಪಗಳನ್ನು ನಿಗದಿತ ಸಮಯದಲ್ಲಿ ಪೂರೈಸಿ ನಮ್ಮ ಶಾಲೆಯ ಕೀರ್ತಿಗೆ ಭಾಜನರಾಗ್ತಕ್ಕಂಥ ವಿದ್ಯಾರ್ಥಿನಿಯರೇ ಹಾಗೂ ಬಿಸಿ ಊಟದ ಸಿಬ್ಬಂದಿಯವರೇ, ನಿಮ್ಮೆಲ್ಲರಿಗೂ ಕೂಡ ಭಾರತದ ಸಂವಿಧಾನ ಸಮರ್ಪಣೆಯ ದಿನಾಚರಣೆಯ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತಗಳು. ಹಾಗೆಯೇ ಭಾರತದ ಸಂವಿಧಾನ ಅಮರವಾಗಿರಲಿ, ಭಾರತದ ಸಂವಿಧಾನ ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಮನೆಗೂ ಮನಕ್ಕೂ ಮುಟ್ಟುವಂತಾಗಲಿ ಅಂತಕ್ಕಂಥ ಒಂದು ಆಶಯ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ದಿವಸ ಸಂವಿಧಾನ ಸಮರ್ಪಣೆಯ ಚಾರಿತ್ರಿಕ ಹಿನ್ನೆಲೆಯ ಒಂದೆರಡು ಅಂಶಗಳನ್ನು ಎಲ್ಲ ಮುದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಅವಧಾನಿಗೆ ತರ್ತಾ ಇದೆ. रुतबा मेरी सर को तेरी संविधान से मिला है, रुतबा मेरी सर को तेरी संविधान से मिला है, ये शौहरत इज्जत ये तेरी संविधान से मिला है, औरों को तो मुकद्दर से मिला होगा, मुझे मुकद्दर तो तेरी संविधान से मिला है. ಅಂದ್ರೆ ನಮ್ಮೆಲ್ಲರೂ ಕೂಡ ನನಗೂ ಕೂಡ ವೈಯಕ್ತಿಕವಾಗಿರ್ತಕ್ಕಂಥದ್ದು ಈ ಒಂದು ಸೌಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಭಾರತದ ಸಂವಿಧಾನದಿಂದ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಸ್ನೇಹಿತರೆ, ನಮ್ಮ ವಿದ್ಯಾರ್ಥಿಗಳು ತುಂಬಾ ಅಮೋಘವಾಗಿರ್ತಕ್ಕಂಥ ಒಂದು ಸಂವಿಧಾನ ಪೀಠಿಕೆ ನೃತ್ಯ ಮಾಡಿದ್ರು. 6ನೇ ತರಗತಿಯ ವಿದ್ಯಾರ್ಥಿನಿ ವರ್ಷ ಕೂಡ ಅದ್ಭುತವಾಗಿ ಮಾತಾಡಿದ್ರು. ಭಾರತದ ಸಂವಿಧಾನ ಅದು ಇಷ್ಟು ದಿವಸ ಅಂದ್ರೆ 2015 ಪೂರ್ವದಲ್ಲಿ ನಮ್ಮ ಶಾಲೆಗಳಲ್ಲಿ ಈ ದಿನಾಚರಣೆ ಆಚರಣೆ ಮಾಡ್ತಿದ್ದಿಲ್ಲ. ಮತ್ತೆ ಇದು ಯಾಕೆ ಮಾಡಿದ್ರು, ಇದೇನು ಹೊಸದು ಅಂತ ನಿಮ್ಮೆಲ್ಲರೂ ಗೊತ್ತಿದೆ. 1947 ಆಗಸ್ಟ್ 15ನೇ ತಾರೀಕು ದಿವಸ ದೇಶದಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾರೆ. 1950ರಿಂದ ಜನವರಿ 26ರಿಂದ ಪ್ರತಿ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಮಾಡ್ತಾರೆ. ಮತ್ತೆ ನವೆಂಬರ್ 26 ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ಮಾಡ್ತಾರೆ. ಭಾರತದ ಸಂವಿಧಾನ, ಸರ್ಕಾರ, ಸ್ವಾತಂತ್ರ್ಯ, ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ, ನಾವೇನು ಪ್ರತಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀವಲ್ವೋ ಅದು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲ. ಅದಕ್ಕೆ ಟ್ರಾನ್ಸ್ಫರ್ ಆಫ್ ಪವರ್ ಅಂತಾರೆ, ಅಧಿಕಾರ ಹಸ್ತಾಂತರ ದಿನಾಚರಣೆ. ಯಾಕೆ ಅದನ್ನು ಆ ರೀತಿಯ ವ್ಯಾಖ್ಯಾನ ಮಾಡ್ತಾ ಇದ್ರೆ ಅಂದ್ರೆ, ನಾನೊಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ, ಚರಿತ್ರೆಯ ವಿದ್ಯಾರ್ಥಿಯಾಗಿದ್ದು, ಕಾನೂನು ವಿದ್ಯಾರ್ಥಿಯಾಗಿದ್ದು, ಸ್ವಾತಂತ್ರ್ಯ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಫ್ರೀಡಮ್ ಆಫ್ ಮೈಂಡ್ ಇದೆ, ಫ್ರೀಡಮ್ ಆಫ್ ಕಂಟ್ರಿ ಅಂತ. ಬೌದ್ಧಿಕವಾಗಿ ನಾವು ಫ್ರೀಡಮ್ ಆದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಅಂತ ಪರಿಕಲ್ಪನೆ ಬಾಬುಸವರು ಹೇಳಿದ್ರು. ಟ್ರಾನ್ಸ್ಫರ್ ಆಫ್ ಪವರ್, ಅಧಿಕಾರ ಹಸ್ತಾಂತರ 1947 ಆದ ನಂತರ ಅದಕ್ಕಿಂತಲೂ ಪೂರ್ವದಲ್ಲಿ ಈ ದೇಶದಲ್ಲಿ ಸಂವಿಧಾನದ ಪ್ರಕ್ರಿಯೆ ನಡೆದಿತ್ತು. 1949 ನವೆಂಬರ್ 26ರಂದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಭಾರತಕ್ಕೆ, ಅಂದ್ರೆ ಭಾರತೀಯ ಸಮಸ್ತ ಜನತೆಗೆ ಸಮರ್ಪಿಸುವುದರ ಮೂಲಕ ಭಾರತಕ್ಕೆ ಒಂದು ಸಂವಿಧಾನ ಕೊಟ್ಟರು. 1950 ಜನವರಿ 26ರಂದು ಶಾಸನಬದ್ಧವಾಗಿ ಸಂವಿಧಾನವನ್ನು ಭಾರತದಲ್ಲಿ ಜಾರಿಯಾಯಿತು. ಆಗ ಭಾರತೀಯರೆಲ್ಲರೂ ಕೂಡ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಉಪಾಸನೆ ಸ್ವಾತಂತ್ರ್ಯವನ್ನು ಮತ್ತು ಈ ದೇಶವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ರಾಜ್ಯ, ಈ ರೀತಿಯ ಒಂದು ವೆಲ್ಫೇರ್ ಸ್ಟೇಟ್ ಇರ್ತಕ್ಕಂಥ ಅಂಶಗಳನ್ನು ಅಳವಡಿಸಿಕೊಂಡ ಪ್ರಯತ್ನ ಆ ದಿವಸದಿಂದ ಭಾರತೀಯರೆಲ್ಲರೂ ಕೂಡ ಸ್ವಾತಂತ್ರ್ಯ ಆದ್ವಿ. ವಾಸ್ತವಿಕವಾಗಿ ಸರಿ 1947 15 ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ವಿ, ಅವತ್ತೇನೋ ಆದ್ವಿ ಅಂತೇಳಿ. ಆದರೆ ಶಾಸನಬದ್ಧವಾಗಿ ನಾವು ಸ್ವಾತಂತ್ರ್ಯ ಆಗಿರ್ತಕ್ಕಂಥದ್ದು 1950 ಜನವರಿ 26. ಈಗ ನವೆಂಬರ್ 26 ಮತ್ತು ಜನವರಿ 26 ನಡುವಿನ ವ್ಯತ್ಯಾಸ ಏನು, ಏನಕ್ಕೆ ಇದು ಈ ರೀತಿ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮೆಲ್ಲರೂ ಗಮನ ತರ್ತಾ ಇದ್ದಾರೆ.
1947 ಪೂರ್ವದಲ್ಲಿ ಈ ದೇಶ ನೋಡಿ, ಕ್ರಿಸ್ತ ಶಕ 712ರಿಂದ ಮೊಹಮ್ಮದ್ ಬಿನ್ ಕಾಸಿಮ, ಕ್ರಿಸ್ತ ಶಕ 11ನೇ ಶತಮಾನದಲ್ಲಿ ಗಜನಿ, ಗೋರಿ, ತದನಂತರ ಏನು ಮುಸ್ಲಿಂ ಆಕ್ರಮಣಕಾರರು ಭಾರತ ಮೇಲೆ ಆಕ್ರಮಣ ಮಾಡಿದ್ರು. ಅದರ ಜೊತೆಗೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಡಚ್ಚರು, ಫ್ರೆಂಚರು, ಆಂಗ್ಲರು ಈ ದೇಶವನ್ನು ಆಳ್ವಿಕೆ ಮಾಡಿದ್ರು. ತದನಂತರ 1757ರ ಪ್ಲಾಸಿ ಕಾಳಗದ ನಂತರ ಭಾರತದ ಭಾಗಶಃ ಭಾಗವು ಬ್ರಿಟನ್ ಆಡಳಿತಕ್ಕೆ ಒಳಪಟ್ಟಿತು. ಬ್ರಿಟನ್ ಆಡಳಿತಕ್ಕೆ ಒಳಪಟ್ಟಾಗ ಭಾರತವು ಸ್ವಾತಂತ್ರ್ಯ ಆಗಿರಲಿಲ್ಲ. ಅಲ್ಲಿ ಏನು ಭಾರತದಲ್ಲಿರ್ತಕ್ಕಂಥ ಪ್ರಾಂತೀಯ ಅರಸರಿದ್ರು, 563 ಪ್ರಾಂತೀಯ ಅರಸರು. ಕೆಲವೊಬ್ಬರು ನಿಜಾಮರ ಆಡಳಿತಕ್ಕೆ ಒಳಪಟ್ಟರೆ, ಕೆಲವೊಬ್ಬರು ನವಾಬರ, ಕೆಲವೊಬ್ಬರು ಬ್ರಿಟಿಷರ ಆಡಳಿತಕ್ಕೆ ಈ ರೀತಿ ಹರಿದು ಹಂಚಿ ಅವರ ಆಡಳಿತ ವ್ಯಾಪ್ತಿಗೆ ಒಳಪಟ್ಟಿತು. ಯಾವಾಗ 1757 ಪ್ಲಾಸಿ ಕಾಳಗ ಆಯಿತು, ತದನಂತರ ಇಡೀ ಭಾರತ ದೇಶವು ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಿತು. ಅದಾದ ನಂತರ ಸುಮಾರು 197 ವರ್ಷಗಳವರೆಗೆ ಬ್ರಿಟಿಷರು ಇಡೀ ದೇಶವನ್ನೇ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ರು, ಭೌತಿಕವಾಗಿರ್ತಕ್ಕಂಥ ಸಂಪತ್ತುಗಳನ್ನು. ಉದಾಹರಣೆಗಾಗಿ ಕಚ್ಚಾ ವಸ್ತುಗಳನ್ನು, ಇಲ್ಲಿಯ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಇಲ್ಲಿಯೇ ಉತ್ಪಾದನೆ ಮಾಡಿ ಇಲ್ಲಿಯ ಜನರಿಗೆ ಮಾರಾಟ ಮಾಡೋದ್ರ ಮೂಲಕ ಉತ್ಪಾದನಾ ಲಾಭಾಂಶವನ್ನು ತಮ್ಮ ಸರ್ಕಾರಕ್ಕೆ, ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರವೃತ್ತಿ ಮಾಡಿಕೊಂಡು, ಹೀಗೆ ಅವರ ದುರ್ನಡತೆ, ದುರ್ವ್ಯವಹಾರ ಎಲ್ಲಿವರೆಗೂ ಬಂತು ಅಂದ್ರೆ ಜನ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಿಮ್ಮಂತೆ ಯುವಕರು, ಯುವತಿಯರ ಮಸ್ತಿಷ್ಕದಲ್ಲಿ ಸೇರ್ಬಿಟ್ಟು ಏನಪ್ಪ ಇದು ದೇಶ ನಮ್ಮದು, ಶ್ರಮಿಕರು ನಾವು, ದುಡಿಯುವವರು ನಾವು, ಉತ್ಪಾದನೆ ಮಾಡತಕ್ಕಂಥವ್ರು ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ಲಾಭಾಂಶವನ್ನು ಯಾವುದೋ ದೇಶದವರು ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಸಮಕಾಲೀನ ಸಂದರ್ಭದಲ್ಲಿ ಇರ್ತಕ್ಕಂಥ ಮತಾದೀನ್ ಭಂಗಿ ಆಗಿರ್ಬೋದು, ಮುಂಗಿರಾಮ್ ಆಗಿರ್ಬೋದು, ತದನಂತರ 19ನೇ ಶತಮಾನದಲ್ಲಿ ಬಿರ್ಸಾ ಮುಂಡಾ ಆಗಿರ್ಬೋದು, ತದನಂತರ 1920ರ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಭಗತ್ ಸಿಂಗ, ಸುಖದೇವ, ಚಂದ್ರಶೇಖರ ಆಜಾದ, ರಾಜ್ಗುರು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇಂತಹ ಕ್ರಾಂತಿ ಪುರುಷರು, ಸಾವಿರಾರು ಕ್ರಾಂತಿ ಪುರುಷರು ಆಯಾ ರಾಜ್ಯಗಳಲ್ಲಿ ಬ್ರಿಟಿಷರ ಉಪಟಳಕ್ಕೆ ಕಡಿವಾಣ ಹಾಕುವ ಸಲುವಾಗಿ ತಮ್ಮ ತನು, ಮನ, ಧನ ಅಷ್ಟೆಲ್ಲ ತಾಯಿ ತಂದೆಯನ್ನು ಬಿಟ್ಟು ಕ್ರಾಂತಿಕಾರಿಗಳಾಗಿ, ಭಾಗಿಗಳಾಗಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆದರು. ಎಂತ ಸಿಂಹ ಸ್ವಪ್ನ ಆದಂದ್ರೆ ಸಲೀಸಾಗಿ ಭಾರತೀಯರ ಮೇಲೆ ದೌರ್ಜನ್ಯ ಮಾಡತಕ್ಕಂಥನು ಬ್ರಿಟಿಷರು ಕಡಿಮೆ ಮಾಡುತ್ತಾ ಹೋದರು. ಎಂತ ಕ್ರಾಂತಿಕಾರಿಗಳಿಗೆ ಈ ದೇಶ ಜನ್ಮ ಕೊಟ್ಟಿದೆ ಅಂದ್ರೆ 1919ರಲ್ಲಿ ಜಲಿಯಾನ ವಾಲಾಬಾಗ್ ಹತ್ಯಾಕಾಂಡ ಮಾಡಿರ್ತಕ್ಕಂಥ ಜನರಲ್ ಡಯರ್ಗೆ ಸರ್ದಾರ್ ಉಧಮ್ ಸಿಂಗ್ ಅಂತಕ್ಕಂಥ 9 ವರ್ಷದ ಹುಡುಗ ಕಣ್ಣಾರೆ ನೋಡ್ತಾನೆ. 100 ಜನರಿಗೆ ಜಲಿಯಾನ ವಾಲಾಬಾಗದಲ್ಲಿ ಬಂದೂಕಿಟ್ಟು ಜನರಲ್ ಡಯರ್ ಶೂಟ್ ಔಟ್ ಮಾಡಿರ್ತಾನೆ. ತಮ್ಮ ಸ್ವಾತಂತ್ರ್ಯಕ್ಕಾಗಿ ಸಭೆ ಮಾಡತಕ್ಕಂಥ ಭಾರತೀಯರು. ಆ ಮಗು 9 ವರ್ಷದ ಸರ್ದಾರ್ ಉಧಮ್ ಸಿಂಗ್ ನೋಡ್ತಾನೆ, ಎಂತ ಕ್ರೂರ ಅದನ್ನ ಇವನು ಜನರಲ್ ಡಯರ್ ಅಂತ ತಿಳಿದು ಆ ಮಗು ಏನ್ ಮಾಡ್ಬಿಡ್ತದೆ, 15-16 ವರ್ಷ ಆದ ತಕ್ಷಣ ಅವನು ಇಂಗ್ಲೆಂಡ್ಗೆ ಹೋಗ್ತಾನೆ. ಸಫಾಯಿ ಕರ್ಮಚಾರಿ ಹೋಟೆಲ್ದಲ್ಲಿ ಕೆಲಸ ಮಾಡ್ತಾನೆ. ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಅಣುವಿನಲ್ಲೂ ಕೂಡ ಭಾರತ ಮಾತೆ ಮತ್ತು ಭಾರತೀಯ ಹುತಾತ್ಮರನ್ನು ನೆನೆಯುತ್ತಾ ಅವರು ದಿನ ಕಳೀತಾ ಇರ್ತಾನೆ. ಯಾವಾಗ ಪ್ರೌಢಾವಸ್ಥೆಗೆ ಬರ್ತಾನೋ ತಾನೆಲ್ಲ ದುಡಿದು, ಹೋಟೆಲ್ನಲ್ಲಿ ದುಡಿದು ಸಂಗ್ರಹಣೆ ಮಾಡಿರ್ತಕ್ಕಂಥ ದುಡ್ಡಿನಿಂದ ಒಂದು ಬಂದೂಕನ್ನು ಖರೀದಿ ಮಾಡಿಬಿಟ್ಟು ಜನರಲ್ ಡಯರ್ಗೆ ಇರ್ತಕ್ಕಂಥ ಅಭಿನಂದನಾ ಸಮಾರಂಭದಲ್ಲಿ ಏಕಾಂಗಿಯಾಗಿ ಒಂಟಿ ಸರಗನಂತೆ ಧುಮುಕಿ ಸರ್ದಾರ್ ಉಧಮ್ ಸಿಂಗ್ ಜನರಲ್ ಡಯರ್ನ ಹಣಿಗೆ ಬಂದೂಕಿಟ್ಟು ಶೂಟೌಟ್ ಮಾಡ್ತಾನೆ. ಇಂಥ ಕ್ರಾಂತಿಕಾರಿಗಳು ಪಡೆದಿರ್ತಕ್ಕಂಥ ಭೂಮಿ ಭಾರತ. ಅದಷ್ಟೇ ಅಲ್ಲ, ಬ್ರಿಟಿಷರ್ನು ಈ ದೇಶದಿಂದ ಓಡಿಸ್ಬೇಕಾದ್ರೆ ಭಗತ್ ಸಿಂಗ, ಸುಖದೇವ, ರಾಜ್ಗುರು ಕೇವಲ 21-22 ವಯಸ್ಸಿನಲ್ಲಿ ನಗುನಗುತ್ತಾ ಗಲ್ಲಿಗೆ ಏರೋದ್ರ ಮೂಲಕ ಇನ್ಕ್ಲಾಬ್ ಜಿಂದಾಬಾದ್ ಅಂತ ಹೇಳಿ ಗಲ್ಲಿಗೆ ಏರಿದ್ರು. ಅಂದ್ರೆ ಒಂದು ದಿವಸ ನಮ್ಮ ರಕ್ತದ ಕಣಕಣ ಈ ಭೂಮಿಗೆ ಸವಿಸ್ತಾ ಇದ್ದೇವೆ, ಒಂದು ದಿವಸ ಈ ದೇಶದ ನನ್ನ ಜನ, ನಮ್ಮ ನಂತರದ ಪೀಳಿಗೆ ಈ ದೇಶವನ್ನು ಸ್ವಾತಂತ್ರ್ಯ ಮಾಡ್ತಾರೆ ಅಂತಕ್ಕಂಥ ಬಲವಾದ ನಂಬಿಕೆ ಭಗತ್ ಸಿಂಗ, ಚಂದ್ರಶೇಖರ್, ರಾಜ್ಗುರು ಅವರಿಗೆಲ್ಲರಿಗೂ ಕೂಡ ಇತ್ತು. ತದನಂತರ ಹೀಗೆ ಕ್ರಾಂತಿಕಾರಿಗಳು ಇವರನ್ನು ಅಟ್ಟಹಾಸದಿಂದ ಮೆರೀತಕ್ಕಂಥ ಬ್ರಿಟಿಷರನ್ನು ಸದೆ ಬಡಿತಕ್ಕಂತಹ ಸಂದರ್ಭದಲ್ಲಿ ಬ್ರಿಟಿಷರು ಯಾವ್ಯಾವ ಸುಮಾರು 50ಕ್ಕಿಂತಲೂ ಹೆಚ್ಚಿನ ದೇಶಗಳಲ್ಲಿ ಇವರ ಆಡಳಿತ, ಇವ್ರ ಮರ್ಚೆಂಟ್, ಇವ್ರ ವ್ಯಾಪಾರ ಕೇಂದ್ರಗಳು ಇಟ್ಟುವುದ್ರ ಜೊತೆಗೆ ಡಿವೈಡ್ ಅಂಡ್ ರೂಲ್ ಒಡೆದಾಡ್ತಕ್ಕಂಥ ನೀತಿಯನ್ನು ಅನುಸರಿಸಿ
ಎಲ್ಲ ಸುಮಾರು 50ಕ್ಕಿಂತಲೂ ಹೆಚ್ಚಿನ ದೇಶಗಳ ಮೇಲೆ ತಮ್ಮ ಆಡಳಿತ ಹಕ್ಕನ್ನು ಚಲಾಯಿಸ್ತಾ ಇದ್ರು, ಆ ದೇಶಗಳನ್ನು ಲೂಟಿ ಮಾಡ್ತಾ ಇದ್ರು. ಹೇಗೆ ಈ ದೇಶದ ಕ್ರಾಂತಿಕಾರಿಗಳು ಜಾಗೃತರಾದರು, ಅದೇ ರೀತಿಯಾಗಿ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಕ್ರಾಂತಿಕಾರಿಗಳು ಜಾಗೃತರಾಗಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಆರಂಭ ಮಾಡಿದರು. ಆ ದಂಗೆ ಯಾವ ಮಟ್ಟಕ್ಕೆ ಬಂತಂದ್ರೆ ದೇಶಗಳ ಮಧ್ಯೆ ಯುದ್ಧ ಆಗ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಉದ್ಭವಗೊಳ್ತು. ಅದು 1914 ಜುಲೈ 29ನೇ ತಾರೀಕು ದಿವಸ ಆ ದಂಗೆ, ಆ ಒಂದು ಯುದ್ಧ ಭುಗಿಲೆದ್ದು ದೇಶಗಳ ಮಧ್ಯೆ ವಿಶ್ವದ ಮೊದಲನೇ ಮಹಾಯುದ್ಧ ನಡೆಯಲಿಕ್ಕೆ ಆರಂಭ ಮಾಡಿತು. ಅದು ಸುಮಾರು 4 ವರ್ಷಗಳ ಕಾಲ 1918ರವರೆಗೆ ವಿಶ್ವದ ಮಹಾಯುದ್ಧ ನಡೀತು. ಆವಾಗ ಬ್ರಿಟನ್ನ ಮದ್ದು ಗುಂಡು ಎಲ್ಲ ಕೂಡ ವ್ಯಯ ಮಾಡಿ ಅದು ತುಂಬಾ ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು. ಕಾರಣ ಅಂದ್ರೆ ಆ ಇಂಗ್ಲೆಂಡ್ ಇರ್ತಕ್ಕಂಥ ಸಣ್ಣ ರಾಷ್ಟ್ರ, 50 ರಾಷ್ಟ್ರಗಳಲ್ಲಿ ಅವರ ಪ್ರತಿನಿಧಿಗಳು ರಾಜ ಪ್ರಮುಖರು ಇದ್ದಾರೆ ಮತ್ತು ಬ್ರಿಟನ್ನ ರಾಜರ ಅರಸುಮನೆತನ ಪ್ರತಿನಿಧಿಗಳು ಕೂಡ ಅಲ್ಲಿ ತತ್ತರಿಸಿ ಹೋದ ಪ್ರಯುಕ್ತ ಲಂಡನ್ ತತ್ತರಿಸಿ ಹೋಯಿತು. ಏತಲ್ಲದೆ ಈ ಪ್ರಪಂಚದಲ್ಲೇ ಬ್ರಿಟಿಷರ ಆಡಳಿತ ಯಾವ್ಯಾವ ದೇಶಗಳಲ್ಲಿತ್ತು ಅದಕ್ಕಿಂತಲೂ ಭಯಂಕರವಾಗಿರ್ತಕ್ಕಂಥ ಉಗ್ರವಾಗಿರ್ತಕ್ಕಂಥ ಹೋರಾಟ ಭಾರತದಲ್ಲಿ ಆರಂಭವಾಯಿತು. ಯಾವಾಗ? 1919ರ ಕಾಲಘಟ್ಟದಲ್ಲಿ. 1919ರ ಕಾಲಘಟ್ಟದಲ್ಲಿ ಈ ಚಳವಳಿ ಯಾವ ರೂಪಕ್ಕೆ ತಾಳ್ತು ಅಂದ್ರೆ, ಸಮಾಧಾನ ಸಲುವಾಗಿ ಹೇಗೆ ಸಮಾಧಾನಕರ ಬಹುಮಾನ ಕೊಡ್ತಾರೋ ಆವಾಗ ಬ್ರಿಟಿಷರು ಭಾರತದ ಕ್ರಾಂತಿಕಾರಿಗಳಿಗೆ ಶರಣಾಗಲು ಆರಂಭ ಮಾಡಿದ್ರು. ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಮಂದಗಾಮಿಗಳಿಗೆ ಮತ್ತು ಉಗ್ರಗಾಮಿಗಳಿಗೆ ಪ್ರತಿಭಾನ್ವಿತರ ಎದುರು ತಲೆ ಬಾರಿಸುವುದರ ಮೂಲಕ ಆವಾಗ ಬ್ರಿಟನ್ ಸರ್ಕಾರ ಒಂದು ಐಲಾನ್ ಮಾಡ್ತೇನೆ ಅಂದ್ರೆ, ನಾವು ನೇರವಾಗಿ ನಿಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾ ಇದೀವಿ, ಇನ್ನು ಮುಂದೆ ನಿಮ್ಮ ಪ್ರಾತಿನಿಧ್ಯತೆಯ ಮೂಲಕ ಅಂದ್ರೆ ನಿಮಗೆ ನಮ್ಮ ರಾಜ್ಯ ಕಾರಭಾರದಲ್ಲಿ, ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ, ಬ್ರಿಟಿಷ್ ಭಾರತ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ನಿಮಗೆ ಭಾಗಿದಾರರಾಗಿ ಮಾಡ್ಬೋತೀನಿ ಅಂತಕ್ಕಂಥ ಒಂದು ವಾಗ್ದಾನವನ್ನು ಮಾಡಿದ ಪ್ರಯುಕ್ತ 1919ರಲ್ಲಿ ಸೌತ್ ಬುರಾನ್ ಅವರ ನೇತೃತ್ವದಲ್ಲಿ ಬ್ರಿಟನ್ ಸರ್ಕಾರ ಭಾರತಕ್ಕೊಂದು ಸಮಿತಿಯನ್ನು ಕಳಿಸಿತು. ಬ್ರಿಟನ್ ಸರ್ಕಾರ ಇಲ್ಲಿ ಬಂದು ವರದಿಯನ್ನು ಸಂಗ್ರಹಣೆ ಮಾಡಿಕೊಂಡು ಅಭಿಪ್ರಾಯ ಸಂಗ್ರಹಣೆ ಮಾಡ್ಕೊಳುತ್ತೆ. ಸೊ ಅದೀಗ ತಾನೇ 1919ರಲ್ಲಿ ಕಣ್ಣು ತೆರೆದಿರ್ತಕ್ಕಂಥ ಮುಸ್ಲಿಂ ಲೀಗಿನ ನಾಯಕರಾಗಿರ್ತಕ್ಕಂಥ ಆಗಾ ಖಾನ್, ಮೌಲಾನಾ ಶೌಕತ್ ಅಲಿ, ಮೊಹಮ್ಮದ್ ಅಲಿ ಜಿನ್ನಾ ಅವರು ಬ್ರಿಟನ್ ಸರ್ಕಾರಕ್ಕೆ ರಿಟರ್ನ್ ಮೆಮೊರಂ ಕೊಡ್ತಾರೆ. ನಮಗೂ ಕೂಡ ಮುಸ್ಲಿಂ ಜನಾಂಗಕ್ಕೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ ಇರ್ತಕ್ಕಂಥದ್ದು. ಹಾಗೆ ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಜನಸಂಘದ ಮತ್ತು ಕಾಂಗ್ರೆಸ್ಸಿನ ನಾಯಕರು ಕೂಡ ಇಲ್ಲ, ಇಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗದವರಿಗೆ ಮತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಕೈಯಲ್ಲಿ ಅಧಿಕಾರ ಕೊಡಬೇಕು, ನಾವು ಪ್ರತಿನಿಧಿಗಳನ್ನು ಕೊಡ್ತೀವಿ ಅಂತ ಮಂಡವಾದವನ್ನು ಮಾಡ್ತಾರೆ ಆ ಕಾಲಘಟ್ಟದ ಕಾಂಗ್ರೆಸ್ ನಾಯಕರು. ಏತನ್ಮಧ್ಯೆ ಬಹಿಷ್ಕೃತ ಹಿತಕಾರಣಿ ಸಭಾ ಅಂತಕ್ಕಂಥದ್ದು ಸಾಮಾಜಿಕ ಚಳವಳಿಯನ್ನು ನಡೆಸ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಈ ಸೌತ್ ಬ್ರೋ ಕಮಿಷನ್ ಮುಂದೆ ಹೋಗಿ ರಿಟರ್ನ್ ಮೆಮೊರಂ ಕೊಡ್ತಾರೆ. ಮರಿವೇನು ಏನಕ್ಕೆ ಕೊಡ್ತಾರೆ ಅಂದ್ರೆ, ಭಾರತದಲ್ಲಿ ಇರ್ತಕ್ಕಂಥ SC ST OBC ಜನಾಂಗ 85% OBC ಜನಾಂಗ ಈ ವರ್ಣಾಶ್ರಮ ಪದ್ಧತಿ ವಿಷವರ್ತುಲದಲ್ಲಿ ಗಿರಿಕಿ ಹೊಡಿತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಸಾಮಾಜಿಕವಾಗಿ ಭದ್ರತೆ ಸಿಗಬೇಕು, ರಾಜಕೀಯವಾಗಿ ಪ್ರಾತಿನಿಧ್ಯತೆ ಸಿಗಬೇಕು, ಇವರು ಕೂಡ ಇತರರಂತೆ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸಬೇಕು ಅಂತೇಳಿ ಕನಸು ಕಂಡಿರ್ತಕ್ಕಂಥ ಈ ದೇಶದ ದೊಡ್ಡ ರಾಷ್ಟ್ರಾಭಿಮಾನಿ, ಈ ದೇಶದ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಕ್ಕಂಥ ಈ ದೇಶದ ಮಗ ಅಂತ ಕರೀಬಹುದು, ಈ ದೇಶದ ದುಷ್ಟ ಅಂತ ಕರೀಬಹುದು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸೌತ್ ಬ್ರೋ ಕಮಿಷನ್ಗೆ ರಿಟರ್ನ್ ಮೆಮೊರಂ ಕೊಡ್ತಾರೆ. ಈ ವಿಷಯವನ್ನು ಅಲ್ಲಿ ಸೌತ್ ಬ್ರೋ ಕಮಿಟಿಯ ಆಸ್ಥಾನದಲ್ಲಿ ಹಾಜರಿರ್ತಕ್ಕಂಥ ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜರ ರಾಜಪ್ರತಿನಿಧಿ ಭಾಸ್ಕರ್ ರಾವ್ ಜಾಧವ್ ಅವರು ನೋಡ್ತಾರೆ. ನೋಡ್ಬಿಟ್ಟು ಶಾಹು ಮಹಾರಾಜರು ಹೋಗಿ ಹೇಳ್ತಾರೆ, ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಒಬ್ಬ ಮಹಾ ಹುಡುಗ ಕಪ್ಪ ಹೈಟ, ಬಹುಶಃ ಒಂದು 27-28 ವಯಸ್ಸಿನ ಹುಡುಗ ಇರಬಹುದು, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಂತ ಹೇಳುದು, ಈ ದೇಶದ SC ST OBC ಜನಾಂಗದವರಿಗೆ ಪ್ರಾತಿನಿಧ್ಯತೆ ಸಲುವಾಗಿ ರಿಟರ್ನ್ ಮೆಮೊರಂ ಕೊಟ್ಟರು ಅಂತಕ್ಕಂಥ ಮಾತನ್ನು ಅವರು ಭಾಸ್ಕರ್ ಜಾಧವ್ ಅವರು ಶಾಹು ಮಹಾರಾಜರು ಹೇಳ್ತಾರೆ. ಕೂಡಲೇ ಶಾಹು ಮಹಾರಾಜರು ಭಾಸ್ಕರ್ ಜಾಧವ್ ಕಡೆಯಿಂದ ಮುಂಬೈಗೆ ಕಳಿಸ್ಕೊಡ್ತಾರೆ. OBC ಜನಾಂಗದವರಿಗೂ ಕೂಡ ಪ್ರಾತಿನಿಧ್ಯತೆ ಸಲುವಾಗಿ ಒಂದು ಡ್ರಾಫ್ಟಿಂಗ್ ಮಾಡಿಕೊಡುವಂತ ಬಾಬಾ ಸಾಹೇಬ್ ಕೇಳ್ಕೊತಾರೆ. ಭಾಸ್ಕರ್ ರಾವ್ ಜಾಧವ್ ಕೈಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು OBC ಜನಾಂಗದವರು ಕೂಡ ಈ ದೇಶದ 3 ಭಾರತೀಯರಾಗಿದ್ದಾರೆ, ಅವರಿಗೂ ಕೂಡ ಪ್ರಾಂತೀಯ ಶಾಸಕಾಂಗ ಸಭೆಯಲ್ಲಿ, ಕೇಂದ್ರೀಯ ಶಾಸಕಾಂಗ ಸಭೆಯಲ್ಲಿ ಪ್ರಾತಿನಿಧ್ಯತೆಯನ್ನು ಕೊಡಬೇಕು. ಅದೇ ರಾಜಕೀಯ ಪ್ರಾತಿನಿಧ್ಯ, ಸಾಮಾಜಿಕ ಸಮಾನತೆ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಪ್ರಾತಿನಿಧ್ಯತೆ ಮತ್ತು ಸಮಾನ ಅವಕಾಶವನ್ನು OBC ಜನಾಂಗದವರು ಕೂಡ ಕಲ್ಪಿಸಿಕೊಡ್ಬೇಕಂತೇಳಿ
ಭಾಸ್ಕರ್ ಜಾಧವ್ ಕೈಲಿ ಬಾಬಾ ಸಾಹೇಬ್ ರಿಟರ್ನ್ ಮೆಮೊ ತಯಾರು ಮಾಡಿಕೊಡ್ತಾರೆ. ಇದರಿಂದ ತುಂಬಾ ಖುಷಿ ಪಟ್ಟಿರ್ತಕ್ಕಂಥ ಶಾಹು ಮಹಾರಾಜರು ಬಾಬಾ ಸಾಹೇಬ್ ನೋಡಲು ಮುಂಬೈಗೆ ಬರ್ತಾರೆ. ಮುಂಬೈ ಬಂದ ತಕ್ಷಣ ನನ್ನ ಪ್ರೆಸಿಡೆನ್ಸಿಯಲ್ ಇಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ, ಅದು ಕೊಲಂಬೋ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿರ್ತಕ್ಕಂಥ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಪ್ರವೇಶವನ್ನು ಪಡೆದು ಅಧ್ಯಯನ ಮಾಡ್ತಕ್ಕಂಥ ಇಚ್ಛೆವುಳ್ಳಂತ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ, ನೀನಿದು ಪ್ರಯುಕ್ತ ನೀನೆಲ್ಲ ಸಾಮಾಜಿಕ ಚಳವಳಿಗಳಿಗೆ ನಾನು ಬೆನ್ನೆಲುಬಾಗಿರ್ತೇನೆ, ನಿಮ್ಮ ಅಣ್ಣನ ತರ ಅಂತಕ್ಕಂಥ ಒಂದು ಬೆಂಬಲವನ್ನು ಶಾಹು ಮಹಾರಾಜರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಬಿಡಿಸಬೇಕು, ಸಾಮಾಜಿಕ ಅಸಮಾನತೆಯಿಂದ ಬಿಡಿಸಬೇಕು, ವರ್ಣಾಶ್ರಮ ವಿಷವರ್ತನದಿಂದ ಇವರನ್ನು ಹೊರಗೆ ತರಬೇಕು ಅಂತಕ್ಕಂಥ ಮನೋಭಿಲಾಷೆಯನ್ನು ಛತ್ರಪತಿ ಶಾಹು ಮಹಾರಾಜರು ಬಾಬಾ ಸಾಹೇಬ್ ಕೊಟ್ಟು 3,000 ರೂಪಾಯಿ ಇಡಗಂಟನ್ನು ಕೊಟ್ಟು ಉನ್ನತ ವ್ಯಾಸಂಗಕ್ಕೆ ಬಾಬಾ ಸಾಹೇಬ್ ಲಂಡನ್ ಹೋಗಲು ಅನುವು ಮಾಡಿಕೊಟ್ಟಿದ್ದಾರೆ. ತದನಂತರ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೋಗೋ ಪೂರ್ವದಲ್ಲಿ ಛತ್ರಪತಿ ಶಾಹು ಮಹಾರಾಜರು ಏನ್ ಮಾಡ್ತಾರೆ, ಕೊಂಕಣ ಭಾಗದಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾ ಅಂತಕ್ಕಂಥ ಒಂದು ಸಭೆಯನ್ನು ಆಯೋಜನೆ ಮಾಡಿ ಅಲ್ಲಿ ದಾದಾ ಸಾಹೇಬ್ ಗಾಯಕ್ವಾಡ್ ಅಂತಕ್ಕಂಥ ಸಿದ್ದನಾಥ್ ಮಾರನ ವಂಶಸ್ಥರನ್ನು ಸಭೆ ಅಧ್ಯಕ್ಷತೆ ಮಾಡ್ತಾರೆ. ಉದ್ಘಾಟಕರಾಗಿ ಶಾಹು ಮಹಾರಾಜರು ಹೋಗ್ತಾರೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮುಖ್ಯ ಅತಿಥಿಗಳಾಗಿ ಕಾಣಿಸಿರ್ತಾರೆ. ಕೇವಲ 29 ವಯಸ್ಸಿನ ಹುಡುಗನನ್ನು ಶಾಹು ಮಹಾರಾಜರು ಒಬ್ಬ ಪ್ರಾಂತೀಯ ಅರಸರು ಕರೆಸಿ ಅಲ್ಲಿ ನಡೆದಿರ್ತಕ್ಕಂಥ SC ST OBC ಜನಾಂಗದವರಿಗೆ ಹೇಳ್ತಾರೆ, ನನಗಿನ ಮುಂದೆ ಯಾವುದೂ ಚಿಂತೆ ಇಲ್ಲ, ಕಾರಣ ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರಿಗೆ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಡ್ತಕ್ಕಂಥ ಒಬ್ಬ ಯುಗ ಪುರುಷ ಈ ಪ್ರಾಂತ್ಯದಲ್ಲಿ ಹುಟ್ಟಿ ಬಂದಿದ್ದಾರೆ. ಅದಕ್ಕಾಗಿ ನಾನು ಇನ್ನಿಂದ ಆತ್ಮತೃಪ್ತಿ ಹೊಂದುತ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಮ್ಮ ನಿಜವಾದ ನಾಯಕರಾಗಿ ಹೊರಹೊಮ್ಮುತ್ತಾರೆ ಅಂತಕ್ಕಂಥ ಬಲವಾದ ನಂಬಿಕೆ ಮಾತ್ರವನ್ನು ಶಾಹು ಮಹಾರಾಜರು ಹಾಕ್ತಾರೆ. ತದನಂತರ 1920 ಬಾಬಾ ಸಾಹೇಬರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೋಗ್ತಾರೆ. ವಾಪಸ್ ಬರೋದ್ರೊಳಗೆ ಛತ್ರಪತಿ ಶಾಹು ಮಹಾರಾಜರು ಈ ಹಲವು ತಿಳಿಸಿರ್ತಾರೆ. 1923 ಬರ್ತಾರೆ. 23 ಬಹಿಷ್ಕೃತ ಹಿತಕಾರಣಿ ಸಭಾ ಅಂತಕ್ಕಂಥ ಚಳವಳಿಯನ್ನು ಕಟ್ಟಿಬಿಟ್ಟು ಫುಲೆ, ಶಾಹು ಮತ್ತು ಸುಖಿತಿ ಗೌತಮ ಬುದ್ಧರ ತತ್ವ ಆದರ್ಶಗಳನ್ನು SC ST OBC ಜನಾಂಗದವರು ಬಿತ್ತುತ್ತ ಅವರನ್ನು ಜಾಗೃತನಾಗಿ ಮಾಡ್ತಾ ಇರ್ತಾರೆ. ಹೀಗೆ ದಿನಗಳು ಕಳೆದಂತೆ 1919ರಲ್ಲಿ ಏನು ಸೌತ್ ಬ್ರೋ ಕಮಿಷನ್ ಬಂತು. ಆ ಕಮಿಷನ್ ವರದಿ ಅಲ್ಲಿಗೆ ಮೊಟಕುಕೊಂಡಿರುತ್ತೆ. ನಂತರ ಭಾರತದಲ್ಲಿ ಮತ್ತೆ ಚಳವಳಿಗಳು ಆರಂಭಗೊಳ್ಳುತ್ತವೆ. ಏನಂತ, ನಮಗೆ ಟ್ರಾನ್ಸ್ಫರ್ ಆಫ್ ಪವರ್ ಕೊಡಿ, ನಮಗೆ ಅಧಿಕಾರ ಹಸ್ತಾಂತರ ಮಾಡಿ, ಇಲ್ಲದೆ ಹೋದರೆ ನಿಮ್ಮ ಪ್ರಾಂತೀಯ ಶಾಸಕಾಂಗ ಸಭೆಯಲ್ಲಿ, ಕೇಂದ್ರೀಯ ಶಾಸಕಾಂಗ ಸಭೆಯಲ್ಲಿ ನಮಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಡಿ ಅಂತ ತಿಳಿದು ಆಗಿನ ಸಮಕಾಲೀನ ಸಂದರ್ಭದ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ನವರು ಹೋರಾಟಗಳು ಆರಂಭ ಮಾಡ್ತಾರೆ, ಸಣ್ಣ ಪುಟ್ಟ ಹೋರಾಟಗಳು ಆರಂಭ ಮಾಡ್ತಾರೆ. ಆಗ ಬ್ರಿಟನ್ ಸರ್ಕಾರ ಏನ್ ಮಾಡ್ತಂದ್ರೆ, ಈ 1919ರ ಸೌತ್ ಬ್ರೋ ಕಮಿಷನ್ಗೆ ಒಂದು ಶಾಸನವನ್ನಾಗಿ ರೂಪಿಸಿ ಸರ್ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ 1928 ಫೆಬ್ರವರಿ 3ನೇ ತಾರೀಕು ಭಾರತಕ್ಕೆ ಸರ್ ಜಾನ್ ಸೈಮನ್ ಅವರ ನೇತೃತ್ವ ಒಂದು ಕಮಿಷನ್ ಕಳಿಸ್ಕೊಡ್ತಾರೆ. ಯಾಕೆ ಕಳಿಸ್ಕೊಡ್ತಾರೆ ಅಂದ್ರೆ, ಭಾರತದಲ್ಲಿರ್ತಕ್ಕಂಥ ಆಯಾ ಜಾತಿ ಜನಾಂಗದವರಿಗೆ ಅವರ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಡುವ ಸಲುವಾಗಿ ವರದಿಯನ್ನು ತಯಾರು ಮಾಡ್ತಾ ಇರಬೇಕು. ಆ ವರದಿಗಳ ಆಧಾರದ ಮೇಲೆ ನಾವು ಅವರಿಗೆ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೋಣ ಅಂತಕ್ಕಂಥ ಮಾತನ್ನು. ಆದರೆ ಆಗಿನ ಕಾಂಗ್ರೆಸ್ಸಿನ ನಾಯಕರು ಏನ್ ಹೇಳ್ತಾರಂದ್ರೆ, ಇಲ್ಲ, ನೀವು ಎಲ್ಲಾ ಜಾತಿ ಜನಾಂಗಗಳಿಗೆ ಪ್ರಾತಿನಿಧ್ಯ ಕೊಟ್ರೆ ನಾವು ರಾಜಕಾರಣಿಗಳು ಓದಿರ್ತಕ್ಕಂಥ ಮೇಲ್ವರ್ಗದವರು ನಮ್ಮನ್ನೇನೂ ತಿಳಿಯಂಗಿಲ್ಲ, ನೀವು ಬ್ರಿಟಿಷರೊಂದಿಗೆ ಕೆಲಸ ಮಾಡಿ ನೀವು ನಮ್ಗ ಅಧಿಕಾರ ಹಸ್ತಾಂತರ ಮಾಡಿ ನಮ್ಗೆ ಕೊಡ್ರಿ ಅಧಿಕಾರ, ನಾವು ಯಾವ್ಯಾವ ಜನರಿಗೆ ಏನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಪ್ರಾತಿನಿಧ್ಯ ಕೊಡ್ತೀವಿ ಅಂತ. ಇಲ್ಲ, ಬ್ರಿಟನ್ ಸರ್ಕಾರ ಒಪ್ಪಂಗಿಲ್ಲ. ಆಗ ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮುಖ್ಯಸ್ಥರಾಗಿರ್ತಕ್ಕಂಥ ಮೋತಿಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧೀಜಿಯವರು 3 ಫೆಬ್ರವರಿ 1928 ಒಂದು ವರದಿ ಕೊಡ್ತಾರೆ. ಯಾರಿಗೆ? ಸರ್ ಜಾನ್ ಸೈಮನ್ ಅವರಿಗೆ. ಆ ವರದಿ ಮೋತಿಲಾಲ್ ನೆಹರು ವರದಿ ಅಂತ ಕರೀತಾರೆ. ಆ ವರದಿಯಲ್ಲಿ ಏನ್ ಕೊಟ್ಟಿರ್ತಾರೆ ಅಂದ್ರೆ, ನೀವು ಸ್ವಾತಂತ್ರ್ಯ ಕೊಡೋದಾದ್ರೆ ಕಾಂಗ್ರೆಸ್ನವರ ಕೈಯಲ್ಲಿ ಕೊಡಿ, ಬೇರೆ ಬೇರೆ ಜಾತಿ ಜನಾಂಗದವರಿಗೆ ನೀವು ಹಂಚಿಕೊಟ್ಟಿದ್ದೆ ಆದರೆ ಇದನ್ನು ನಾವು ಒಪ್ಪೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ ಅಂತದ್ದು. ಸೊ ಇದನ್ನು ತದನಂತರ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 1928 ಅಕ್ಟೋಬರ್ 30ನೇ ತಾರೀಕು ದಿವಸ, ಅಂದರೆ ಮೋತಿಲಾಲ್ ನೆಹರು ಗಾಂಧೀಜಿಯವರು ಏನ್ ರಿಟರ್ನ್ ಮೆಮೊರಂ ಕೊಟ್ಟ 8 ತಿಂಗಳ ನಂತರ ಬಾಬಾ ಸಾಹೇಬ್ ಒಂದು ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ತಯಾರು ಮಾಡ್ತಾರೆ. ಈ ದೇಶದ SC ST OBC ಜನಾಂಗದವರಿಗೆ ಪ್ರಾತಿನಿಧ್ಯ ಕಲ್ಪಿಸಿಕೊಡುವ ಸಲುವಾಗಿ. ಆವಾಗ ಮೋತಿಲಾಲ್ ನೆಹರು ಮತ್ತು ಗಾಂಧೀಜಿಯವರ ವರದಿಯನ್ನು ಸರ್ ಜಾನ್ ಸೈಮನ್ ಅವರು ಮತ್ತು ಕ್ಲೈಮೇಟ್ ಅಟ್ಲಿ ಒಂದು ತಂಡ 7 ಜನರ ತಂಡ ಬಂದಿತ್ತು. ಅದು ತಿಪ್ಪಿಗೆ ಹೆಸರು ಬಿಡ್ತಾರೆ. ಬಾಬಾ ಸಾಹೇಬ್ ವರದಿಯನ್ನು ತೆಗೆದುಕೊಂಡು ಎಸ್
ಮಾನವೀಯ ಮೌಲ್ಯಗಳ ತಳದ ಮೇಲೆ ನಿಂತಿರ್ತಕ್ಕಂಥ ಈ ವರದಿ ಆಧಾರದ ಮೇಲೆ ಈ ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ SC ST OBC ಜನಾಂಗಗಳಿಗೆ ಪ್ರಾತಿನಿಧಿತ್ವ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಅವರು ಸರ್ ಜಾನ್ ಸೈಮನ್ ಅವರು ಆಗಿನ ಕಾಂಗ್ರೆಸ್ನ ಮತ್ತು ಮುಸ್ಲಿಂ ಲೀಗಿನ ನಾಯಕರುಗಳಿಗೆ ನಿಮ್ಮನ್ನು ಕೂಡಲೇ ಲಂಡನ್ಗೆ ಕರೆಸ್ತೀವಿ, ಅಲ್ಲಿ ನಮ್ಮ ಪ್ರಧಾನಿಯಾಗಿರ್ತಕ್ಕಂಥ ರ್ಯಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವರು, ನಮ್ಮ ಅರಸರಾಗಿರ್ತಕ್ಕಂಥ ಜಾರ್ಜ್ ಪಂಚಮ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತೆ ಅಂದಾಗ ಇದ್ಯಾವುದಕ್ಕೂ ಕೇಳದೆ ಆಗಿನ ಕಾಂಗ್ರೆಸ್ನವರು ಸೈಮನ್ ಗೋ ಬ್ಯಾಕ್ ಅಂತೇಳಿ ಸ್ಟ್ರೈಕ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಆಗ ಲಾಲಾ ಲಜಪತ್ ರಾಯರು ಲಾಹೋರ್ದಲ್ಲಿ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಪಾಪ ಲಾಠಿ ಏಟ್ ತಿಂದ್ಬಿಟ್ಟು ಅಲ್ಲೇ ಹಾದಿಯಲ್ಲೇ ಸತ್ತು ಹೋಗ್ಬಿಡ್ತಾರೆ. ಯಾಕೆ ಈ ಸರ್ ಜಾನ್ ಸೈಮನ್ ಗೋ ಬ್ಯಾಕ್ ಯಾಕಂದ್ರೆ, ಒಂದು ಮೋತಿಲಾಲ್ ನೆಹರು ಅವರ ವರದಿ ಸೈಮನ್ ಕಮಿಷನ್ ಒಪ್ಪಂಗಿಲ್ಲ. ಎರಡನೇದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನು ಎಕ್ಸೆಪ್ಟ್ ಮಾಡಿರುತ್ತೆ. ಮೂರನೇದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನು ಕರೆಸಿ ಆಯಾ ಪ್ರತಿನಿಧಿಗಳನ್ನು, ಅಂದ್ರೆ ಮುಸ್ಲಿಮರ ಪ್ರತಿನಿಧಿಗಳನ್ನು, ಅಲ್ಪಸಂಖ್ಯಾತ ಪ್ರತಿನಿಧಿಗಳು, ಹಿಂದುಳಿದರ ಪ್ರತಿನಿಧಿಗಳನ್ನು, ಅಸ್ಪೃಶ್ಯರ ಪ್ರತಿನಿಧಿಗಳನ್ನು, ಮತ್ತೆ ಆಂಗ್ಲ ಇಂಡಿಯನ್ನರ ಪ್ರತಿನಿಧಿಗಳನ್ನು, ಪ್ರಾಂತೀಯ ಅರಸರ ಪ್ರತಿನಿಧಿಗಳು ಎಲ್ಲರೂ ಕರೆಸಿ ಚರ್ಚೆ ಮಾಡಿ ಆಯಾ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಕೊಡ್ತೀವಿ ಅಂದಾಗ ಅವರಿಗೆ ಆಗಿನ ಕಾಂಗ್ರೆಸ್ ಇಲ್ಲ ಕೊಟ್ಟದೇ ಆದರೆ ಕೊಡಬೇಕಾದ್ರೆ ನಮಗ್ ಕೊಡಬೇಕು, ಬೇರೆಯವ್ರು ಕೊಡಬಾರ್ದು ಅನ್ನೋ ದೃಷ್ಟಿಕೋನದಿಂದ ಅದು ಅವರು ಸರ್ ಜಾನ್ ಸೈಮನ್ ಗೋ ಬ್ಯಾಕ್ ಅಂತಕ್ಕಂತ ಒಂದು ಚಳವಳಿ ಹಾಕ್ತಾರೆ. ಇದು ಮಾತಿಗೆ ಯಾವುದಕ್ಕೂ ಕಿವಿಗೊಡದೆ ಇದು ಪ್ರಯುಕ್ತ 1930 ಮೊದಲೇ ದುಂಡು ಮೇಜಿನ ಸಭೆಯನ್ನು ಜಾರ್ಜ್ ಪಂಚಮ್ ಮತ್ತು ಆಗಿನ ಪ್ರಧಾನಿ ಆಗಿರ್ತಕ್ಕಂಥ ರ್ಯಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವರು ಆಯೋಜನೆ ಮಾಡ್ತಾರೆ. ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಕಾಂಗ್ರೆಸ್ನವರು ಹೋಗಲೆ, ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿಗಳಾಗಿ ಗಾಂಧೀಜಿ ಮತ್ತು ಮದನ್ ಮೋಹನ್ ಮಾಳವೀಯ, ಸರೋಜಿನಿ ನಾಯ್ಡು ಹೋದ್ರೆ, ಮುಸ್ಲಿಮರ ಪ್ರತಿನಿಧಿಯಾಗಿ ಸರ್ ಜಾನ್ ಆಗಾ ಖಾನ, ಮೌಲಾನಾ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಹೋಗಿರ್ತಾರೆ. ಮತ್ತು ಅಸ್ಪೃಶ್ಯರ ಪ್ರತಿನಿಧಿಯಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ರಾವ್ ಬಹದ್ದೂರ್ ಶ್ರೀನಿವಾಸ್ ಅವರು, MR ಜಯಕರ್ ಅವರು ಹೋಗಿರ್ತಾರೆ. ಸೊ ಬಾಬಾ ಸಾಹೇಬರು ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಇಟ್ಟಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ 5 ಬೇಡಿಕೆಗಳು ನೋಡಿ. ಈ ಸಂವಿಧಾನ ಪೂರ್ವದಲ್ಲಿರ್ತಕ್ಕಂಥ ಅಂಶಗಳು ಏನ್ ಬೇಡಿಕೆ ಇಟ್ಟಿರ್ತಾರೆ ಅಂದ್ರೆ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೆಣ್ಣಿರ್ಲಿ ಗಂಡಿರ್ಲಿ, ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಲಿ, ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಲಿ, ಅವರಿಗೆ ಸಮಾನ ನಾಗರಿಕತೆ ಕೊಡಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಮೊದಲನೇ ಬೇಡಿಕೆ ಇತ್ತು. ಎರಡನೇದು ಶಾಸನ ಸಭೆಗಳಲ್ಲಿ, ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ, ಕೇಂದ್ರೀಯ ಶಾಸಕಾಂಗ ಸಭೆಗಳಲ್ಲಿ ಆಯಾ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಎರಡೇ ಬೇಡಿಕೆಯನ್ನು ಕೊಡ್ತಾರೆ. ಮೂರನೇದು ಏನು ಕೊಡ್ತಾರೆ ಅಂದ್ರೆ, ದಲಿತರಿಗಾಗಿ ಪ್ರತ್ಯೇಕ ಸಚಿವಾಲಯಗಳನ್ನು ಕೊಡಬೇಕು ಮತ್ತು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ SC ST OBC ಅದು ಹೆಣ್ಣಿರ್ಲಿ ಗಂಡಿರ್ಲಿ 21 ವಯಸ್ಸಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತದಾನದ ಅಧಿಕಾರ ಕೊಡಬೇಕು, ಹಕ್ಕು ಕೊಡಬೇಕು ಅಂತಕ್ಕಂಥ ಮಾತನ್ನು, ಆಮೇಲೆ ಯಾವುದೇ ಜಾತಿ ಧರ್ಮ ಲಿಂಗ ಭೇದ ಇರ್ಲಾರ್ದೇನೆ ಸಾರ್ವಜನಿಕ ಸ್ಥಳಗಳಾಗಿರ್ತಕ್ಕಂಥ ಹೋಟೆಲ್ ಆಗಿರ್ಬೋದು, ಗುಡಿ ಗುಂಡಾರಾಗಿರ್ಬೋದು, ನದಿ ಕೆರೆಗಳಾಗಿರ್ಬೋದು ಪ್ರವೇಶ ಮಾಡ್ತಕ್ಕಂಥ ಅಧಿಕಾರ ಕೊಡ್ಬೇಕಂತಕ್ಕಂಥದ್ದು. ಹೀಗೆ SC ST ಶತಮಾನಗಳಿಂದ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ SC ST ಜನಾಂಗದ ಅಭಿವೃದ್ಧಿಗಾಗಿ SC ST ಕಾರ್ಪೊರೇಷನ್ ಅನ್ನು ನಿರ್ಮಾಣ ಮಾಡಬೇಕು, ಸಿದ್ಧ ಮಾಡಬೇಕು ಅಂತಕ್ಕಂಥ ಬೇಡಿಕೆಗಳು. ಈ ರೀತಿ ಅಖಂಡ ಭಾರತದ ಒಂದು ಅಭಿವೃದ್ಧಿಗಾಗಿರ್ತಕ್ಕಂಥ ಬೇಡಿಕೆಗಳನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಮಂಡನೆ ಮಾಡ್ತಾರೆ. ಈ ಎಲ್ಲ ಗಾಂಧೀಜಿಯ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ತುಂಬಾ ಸೋತು ಹೋಗ್ಬಿಡ್ತಾರೆ. ಸೋತು ಅವರು ಮುಂಬೈಗೆ ಬರಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ಲಂಡನ್ ದಲ್ಲಿ ಪತ್ರಕರ್ತರವರು ಮಾತು ಕೇಳ್ತಾರೆ. ಅಲ್ಲ, ಒಬ್ಬ 29 ವಯಸ್ಸಿನ ಹುಡುಗ ನಿಮ್ಮ ದುಂಡು ಮೇಜಿನ ಸಭೆಯಲ್ಲಿ ನಿಮ್ಮನ್ನು ವೈಚಾರಿಕವಾಗಿ ಬೆತ್ತಲೆಗೊಳಿಸುವ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕ್ಷಣದಲ್ಲೂ ಸೋತಿರಲ್ಲ ಗಾಂಧೀಜಿ ಅಂತ ಪತ್ರಕರ್ತರಿಗೆ ಆದಾಗ ಗಾಂಧೀಜಿಯವರು ಹೇಳ್ತಾರೆ, ನನ್ನ ತಾಕತ್ ಏನಿದೆ ಅನ್ನೋದು ಬ್ರಿಟಿಷ್ ಸರ್ಕಾರಕ್ಕೆ ಭಾರತಕ್ಕೆ ಹೋದ ಮೇಲೆ ತೋರಿಸ್ತೀನಿ ಅಂತೇಳಿ ಹೇಳ್ತಾರೆ. ಆವಾಗ ಅಲ್ಲಿ ಗಾಂಧೀಜಿಯವರು ಉತ್ತಮತನದ ಮಾತಾಡೋದು ಕೇಳ್ತಕ್ಕಂಥ ಬ್ರಿಟನ್ ಸರ್ಕಾರ 1932 ಡಿಸೆಂಬರ್ 28ರಂದು ಮುಂಬೈ ಬರ್ತಕ್ಕಂಥ ಸಂದರ್ಭದಲ್ಲಿ ಗಾಂಧಿಯವರನ್ನ ಅರೆಸ್ಟ್ ಮಾಡಿಕೊಂಡು ಪೂನಾ ನಗರದಲ್ಲಿ ಇರ್ತಕ್ಕಂಥ ಯರವಾಡ ಜೈಲಿಗೆ ತಂದು ಹಾಕ್ಬಿಡ್ತಾರೆ. ಕಾರಣ ಏನಂದ್ರೆ, ನಾನು ಭಾರತದಲ್ಲಿ ಕೋಮು ದಂಗೆ ಹಬ್ಬಿಸ್ತೀನಿ, ನಾನು ಭಾರತದಲ್ಲಿ ಕಾಂಗ್ರೆಸ್ನಿಂದ ದಂಗೆಗಳು ಹಬ್ಬಿಸ್ತೀನಿ, ನಾನು ಬ್ರಿಟನ್ ಸರ್ಕಾರ ಬಾಬಾ ಸಾಹೇಬ್ ಬೇಡಿಕೆಗಳು ಒಪ್ಪೋದಿಲ್ಲ. ಏನು ಒಪ್ಪೋದಿಲ್ಲ? ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬಾರ್ದು, ಚಾತುರ್ಣ ಪದ್ಧತಿ ಇರಬೇಕು, ಎಲ್ಲಾ ಜನಾಂಗಗಳಿಗೆ ಮತದಾನದ ಹಕ್ಕು ಕೊಡಬಾರ್ದು, ಇವೆಲ್ಲ ಅಂಶಗಳನ್ನು ನಾನು ತಿರಸ್ಕರಿಸ್ತೀನಿ ಅಂತಕ್ಕಂಥ ಮಾತನ್ನು ಗಾಂಧೀಜಿ ಹೇಳ್ತಾರೆ. ಅಂದ್ರೆ ಈ ದೇಶ ಸುಭದ್ರವಾಗಿರ್ಬೇಕಾದ್ರೆ ಚಾತುರ್ವರ್ಣ ಪದ್ಧತಿ ಇರಬೇಕು, ಮಹಿಳೆಯರಿಗೆ ಸಮಾನ ಸ್ಥಾನ ಕೊಡಬಾರದು, ಗ್ರಾಮೀಣ ಆಡಳಿತ ವ್ಯವಸ್ಥೆ ಅಂದ್ರೆ
ಎಲ್ಲರೂ ಕೂಡ ಬಡವರಿಗೆ ಹಳ್ಳಿಯಲ್ಲಿ ಜೀವನ ಮಾಡಬೇಕು, ನಗರ ಪ್ರದೇಶಕ್ಕೆ ಬರಬಾರದು. ಇಂಥ ಒಂದಿಷ್ಟು ಕುಚೋದ್ಯಯನ ಮತ್ತು ಅಭಿವೃದ್ಧಿಗೆ ಹೀನ ಮಾರಕವಾಗಿರ್ತಕ್ಕಂಥ ಅಂಶಗಳು ಗಾಂಧಿಯ ತಲೆಯಲ್ಲಿದ್ದ ಪ್ರಯುಕ್ತ ಅವರನ್ನು ತಂದು ಯರವಾಡ ಜೈಲಿಗೆ ಹಾಕ್ಬಿಡ್ತಾರೆ. ಯರವಾಡ ಜೈಲಿಗೆ ಹಾಕ್ಬಿಟ್ಟಾಗ 1932 ಆಗಸ್ಟ್ 17ನೇ ತಾರೀಕು ಸರ್, ಗಾಂಧೀಜಿ ಡಿಸೆಂಬರ್ 22 ತಂದು ಹಾಕಿದ್ರು. 1932 ಆಗಸ್ಟ್ 17ನೇ ತಾರೀಕು ಸಹ ಬ್ರಿಟನ್ ರಾಜರಾಗಿರ್ತಕ್ಕಂಥ ರ್ಯಾಮ್ಸನ್ ಜಾರ್ಜ್ ಪಂಚಮ ಮತ್ತು ರ್ಯಾಮ್ಸನ್ ಮ್ಯಾಕ್ ಡೊನಾಲ್ಡ್ ಅವರು ಒಂದು ಕೋಮುವಾದ ತೀರ್ಪನ್ನು ಬಿಡುಗಡೆಗೊಳಿಸ್ತಾರೆ. ಇದರಿಂದ ಕುಪಿತಗೊಂಡಿರ್ತಕ್ಕಂಥ ಕ್ಷುದ್ರಗೊಂಡಿರ್ತಕ್ಕಂಥ ಗಾಂಧೀಜಿಯವರು ಸತ್ಯಾಗ್ರಹನ ಆರಂಭ ಮಾಡ್ತಾರೆ. ಎಲ್ಲಿ? ಯರವಾಡ ಜೈಲಿನಲ್ಲಿ. ಏನಂತ? ಈ ದೇಶದ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ, SC ಜನಾಂಗ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಎಂದು ಪಡಿಬೇಕು. ಜೊತೆಗೆ ಬಾಬಾ ಸಾಹೇಬ್ ಏನು ಗೆದ್ದುಕೊಂಡು ಬಂದಿರಲ್ಲ, ದ್ವಿಮತಾಧಿಕಾರ ಮತ್ತು ಪ್ರತ್ಯೇಕ ಮತಕ್ಷೇತ್ರ 21 ವಯಸ್ಸಾಗಿರ್ತಕ್ಕಂಥ ಎಲ್ಲಾ ಜನಾಂಗಕ್ಕೆ, ಹೆಣ್ಣು ಮಕ್ಕಳಾಗಿರ್ಬೋದು, SC ST OBC ಜನಾಂಗ ಆಗಿರ್ಬೋದು, ಅವರೆಲ್ಲರೂ ಕೂಡ ಮತದಾನ ಹಕ್ಕು, ಇಂಥ 3-4 ಅಂಶಗಳ ಬಗ್ಗೆ ಗಾಂಧೀಜಿಯವರು ವಿರೋಧ ಮಾಡಿ ಯರವಾಡ ಜೈಲಿನಲ್ಲಿ ಸತ್ಯಾಗ್ರಹ ಆರಂಭ ಮಾಡ್ತಾರೆ. ತದನಂತರ ಬಾಬಾ ಸಾಹೇಬರಿಗೆ ಜೀವ ಬೆದರಿಕೆ ಹಾಕಿ ಬಾಬಾ ಸಾಹೇಬರ ಸಮುದಾಯದ ಜನರಿಗೆ ಗುಡಿಸಲುಗಳಿಗೆ ಬೆಂಕಿ ಹಚ್ಚುವ ಕೆಲಸ ಆ ಕಾಲಘಟ್ಟದ ಕಾಂಗ್ರೆಸ್ನವರು ಮಾಡ್ತಾರೆ. ಅದಾದ ಇದರಿಂದ ಬಾಬಾ ಸಾಹೇಬರು ತುಂಬಾ ಕ್ಷೀಣಿಸಿ, ಏನಪ್ಪ ಈ ಜನಾಂಗ, ನಾನು ಕಾನೂನುಬದ್ಧವಾಗಿ ಈ ದೇಶದ ಮಹಿಳೆಯರಿಗೆ, ಈ ದೇಶದ SC ST OBC ಜನಾಂಗದವರಿಗೆ ಪಡೆದುಕೊಂಡು ಬಂದಿರತಕ್ಕಂಥ ಹಕ್ಕುಗಳ ಬಗ್ಗೆ ಗಾಂಧೀಜಿಗೆ ಯಾಕೆ ಹೊಟ್ಟೆ ಉರಿತಿದೆ ಅಂತಕ್ಕಂಥದ್ದನ್ನು ಮನಗಂಡು, ತದನಂತರ ನನಗೆ ಜನ ಮುಖ್ಯ ಅಂತಕ್ಕಂಥದ್ದು ಕಂಡು ಈ ಗುಡಿಸಲುಗಳಿಗೆ ಬೆಂಕಿ ಹಚ್ಚತಕ್ಕಂಥ ಕಾಂಗ್ರೆಸ್ನವರ ಉಪಟಳವನ್ನು ಸದೆ ಬಳಿಬೇಕು ಅಂತ ತಿಳಿದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ 1932 ಸೆಪ್ಟೆಂಬರ್ 24ರಂದು ಪೂನಾದಲ್ಲಿ ಗಾಂಧೀಜಿಯ ಜೊತೆಗೆ ಪೂನಾ ಒಪ್ಪಂದವನ್ನು ಮಾಡಿಕೊಂಡು ಆ ದ್ವಿಮತಾಧಿಕಾರ ಮತ್ತು ಪ್ರತ್ಯೇಕ ಮತಕ್ಷೇತ್ರಗಳ ಬದಲಾಗಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ 148 ಮೀಸಲು ಕ್ಷೇತ್ರಗಳಿಗೆ ಒಪ್ಪಿಕೊಂಡು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಪೂನಾ ಒಪ್ಪಂದ ಮಾಡ್ಕೊತಾರೆ. ಈ ಪೂನಾ ಒಪ್ಪಂದ ಮಾಡ್ಕೊಂಡ ನಂತರ ಮತ್ತೆ ವಿಶ್ವದಲ್ಲಿ 2ನೇ ಮಹಾಯುದ್ಧ ಆರಂಭಗೊಳ್ಳುತ್ತದೆ. 1945ರಲ್ಲಿ 2ನೇ ಮಹಾಯುದ್ಧ ಆರಂಭಗೊಂಡ ನಂತರ ಬ್ರಿಟನ್ನ ಪ್ರಧಾನಿಯಾಗಿರ್ತಕ್ಕಂಥ ಅರಸನಾಗಿರ್ತಕ್ಕಂಥ ಜಾರ್ಜ್ 6ನೇ ಜಾರ್ಜ್ ಅರಸರಾಗಿರ್ತಾನೆ. ಕ್ಲೆಮೆಂಟ್ ಅಟ್ಲಿ ಅವರು ಪ್ರಧಾನಿಯಾಗಿ ಆಯ್ಕೆಗೊಳ್ಳುತ್ತಾರೆ. ಆಯ್ಕೆಗೊಂಡ ನಂತರ ಬ್ರಿಟನ್ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ದೇಶಗಳಲ್ಲಿ ಆರ್ಥಿಕವಾಗಿ ಮುಗ್ಗಟ್ಟು ಉಂಟಾಗಿ ಬ್ರಿಟನ್ ಸರ್ಕಾರ ಶಿಥಿಲಗೊಳ್ಳಲು ಆರಂಭಗೊಳ್ಳುತ್ತದೆ. ಆವಾಗ ಬ್ರಿಟನ್ನ ಪ್ರಧಾನಿಯಾಗಿರ್ತಕ್ಕಂಥ 6ನೇ ಜಾರ್ಜ್ ಮತ್ತು ಬ್ರಿಟನ್ನ ಅರಸರಾಗಿರ್ತಕ್ಕಂಥ 6ನೇ ಜಾರ್ಜ್, ಬ್ರಿಟನ್ನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕ್ಲೆಮೆಂಟ್ ಅಟ್ಲಿ ಏನ್ ಮಾಡ್ಬಿಡ್ತಾರೆ, ಭಾರತ ತುಂಬಾ ಜಾಗೃತವಾಗಿರ್ತಕ್ಕಂಥ ದೇಶ, ಬಲಿದಾನಿಗಳ ದೇಶ, ಇಷ್ಟೊತ್ತು ಇಲ್ಲಿವರೆಗೂ ಕೂಡ ಸುಮಾರು ಸಾವಿರಾರು ಜನರು ದೇಶದ ಸ್ವಾತಂತ್ರ್ಯಕ್ಕಾಗಿ, ಪ್ರಾತಿನಿಧ್ಯಕ್ಕಾಗಿ ತಮ್ಮ ಜೀವವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಇವರಿಗೆ ಡಾಮಿನೇಟ್ ಸ್ಟೇಟ್ಸ್ ಅಂದರೆ ಆಡಳಿತ ಮಾಡುವವರು ಭಾರತೀಯರು ಮತ್ತು ನಮ್ಮ ಹೆಸರಲ್ಲಿ ಆಡಳಿತ ಮಾಡಲಿ ಅಂತ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಅವಕಾಶ ಕೊಡೋಮಂತೂ 6ನೇ ಜಾರ್ಜ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಒಂದು ಆಕ್ಟ್ ಅನ್ನು ಪಾಸ್ ಮಾಡಿಬಿಡ್ತಾರೆ. 1945 ಸೆಪ್ಟೆಂಬರ್ 19ನೇ ತಾರೀಕು ದಿವಸ ಆ ಆಕ್ಟ್ ಮೂಲಕ ಬ್ರಿಟನ್ ಭಾರತ ಸರ್ಕಾರದಲ್ಲಿ ಬ್ರಿಟಿಷರ ಪ್ರತಿನಿಧಿಗಳಾಗಿ ಆಯ್ಕೆಗೊಳ್ಳಲು ಚುನಾವಣೆ ಪ್ರಕ್ರಿಯೆಯನ್ನು 1945 ನವೆಂಬರ್ ಇಂದ 1946 ಫೆಬ್ರವರಿವರೆಗೆ ಕಾಲಾವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಆಗ ಸಕ್ರಿಯವಾಗಿರ್ತಕ್ಕಂಥ ಮುಸ್ಲಿಂ ಲೀಗಿನ ಸದಸ್ಯರು, ಕಾಂಗ್ರೆಸ್ಸಿನ ಸದಸ್ಯರು, ಕಮ್ಯುನಿಸ್ಟ್ ಸದಸ್ಯರು, ಜನಸಂಘೀಯ ಸದಸ್ಯರು ಮತ್ತು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಮೊಟಕುಗೊಳಿಸಿ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಸ್ಥಾಪಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಇವರೆಲ್ಲರೂ ಕೂಡ ಪ್ರಾಂತೀಯ ಶಾಸಕಾಂಗ ಸಭೆ ಚುನಾವಣೆಯಲ್ಲಿ ಭಾಗಿಯಾಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿರ್ತಾರೆ. 1932 ಸೆಪ್ಟೆಂಬರ್ 24ರ ಪುನಃ ಪ್ಯಾಕ್ಟ್ ಅಂತೆ, ಪುನಃ ಒಪ್ಪಂದದಂತೆ ಆಗಿನ ಗಾಂಧೀಜಿ ಮತ್ತು ಆಗಿನ ಕಾಂಗ್ರೆಸ್ನವರು ಏನು ಒಪ್ಪಂದ ಮಾಡ್ಕೊಂಡಿರ್ತಾರೆ ಅಂದ್ರೆ, ನಾವು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ವಿರುದ್ಧ ಯಾವುದೇ ಕ್ಯಾಂಡಿಡೇಟ್ಗಳು ಹಾಕಂಗಿಲ್ಲ ಅಂತಕ್ಕಂಥ ಷರತ್ತನ್ನು ಒಪ್ಪಿಕೊಂಡಿರ್ತಾರೆ. ಆದರೆ ಈ ಷರತ್ತಿಗೆ ವಿರುದ್ಧವಾಗಿ ಕಾಂಗ್ರೆಸ್ನವರು ಎಲ್ಲ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ವಿರುದ್ಧವಾಗಿ ಎಲ್ಲ ಪ್ರತಿನಿಧಿಗಳನ್ನು ಹಾಕುವುದರ ಮೂಲಕ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಎಲ್ಲಾ ಕ್ಯಾಂಡಿಡೇಟ್ಗಳನ್ನು ಸೋಲಿಸ್ಬಿಡ್ತಾರೆ. ಅದಷ್ಟೇ ಅಲ್ಲದೆ ನವಿ ಮುಂಬೈಯಲ್ಲಿ ನಿಂತಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ವಿರುದ್ಧ ಅವರ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಸದಸ್ಯನಾಗಿರ್ತಕ್ಕಂಥ ನಾರಾಯಣ್ ಸಾಧುಬಾ ಕಜರೋಲ್ಕರ್ ಅಂತಕ್ಕಂಥ ವ್ಯಕ್ತಿ ನಿಂದಿಸಿ ಬಾಬಾ ಸಾಹೇಬರು ಸೋಲಿಸ್ತಾರೆ. ಬಾಬಾ ಸಾಹೇಬರು ಸೋಲಿಸಿದ ನಂತರ ತುಂಬಾ ಒಂದು ಏನಪ್ಪ ಎಂತ ಜನ ಅದರ ಈ ದೇಶದಲ್ಲಿ ಇನ್ನೂ ಕೂಡ ಕೋಮು ದ್ವೇಷ, ಜಾತೀಯತೆ ಅಟ್ಟಹಾಸದಿಂದ ಮೆರಿತಾ ಇದೆಯಲ್ಲ, ಇಂಥ ಇಷ್ಟು ಓದಿರ್ತಕ್ಕಂಥವ ರಾಷ್ಟ್ರಕ್ಕಾಗಿಯೇ ನನ್ನ ವಿದ್ವತ್ತನ್ನು ಸಮರ್ಪಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಕ್ಕಂಥ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ SC ST OBC ಅಷ್ಟೇ ಅಲ್ಲದೆ ಈ ದೇಶದ ತಾಯಂದಿರ
ಬಂದ ವಿಮುಕ್ತಿಗಾಗಿ ನನ್ನ ಪ್ರಾಣವನ್ನೇ, ನನ್ನ ವಿದ್ವತ್ವವನ್ನೇ ದಾರಿ ಎರಿಬೇಕು ಅಂತ ಸಂಕಲ್ಪ ಮಾಡಿರ್ತಕ್ಕಂಥ ನನಗೆ ಈ ರೀತಿ ಹೀನಾಯಮಾನವಾಗಿರ್ತಕ್ಕಂಥ ಸೋಲನ್ನು ಮಾಡಿಸಿರಲ್ಲ ಈ ಕಾಂಗ್ರೆಸ್ನವರು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮನಸ್ಸಲ್ಲಿರುತ್ತೆ. ಅವರು 1945ರಲ್ಲಿ ಸೋತ ನಂತರ ಬಾಬಾ ಸಾಹೇಬ್ ಮುಂಬೈ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಆರಂಭ ಮಾಡ್ತಾರೆ. ಅವರ ಅನ್ಯಾಯ ಮತ್ತು ವೆಸ್ಟ್ ಬೆಂಗಾಲ್ನ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಮುಖ್ಯಸ್ಥರು ಮತ್ತು ಅಲ್ಲಿಯ ಮುಸ್ಲಿಂ ಲೀಗ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ಗೆದ್ದಿರ್ತಕ್ಕಂಥ ಜೋಗೀಂದ್ರನಾಥ್ ಮಂಡಲ್ ಅವರು ಮುಂಬೈಗೆ ಬಂದ್ಬಿಟ್ಟು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿನಂತಿ ಮಾಡ್ಕೊತಾರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ, ದಯವಿಟ್ಟು ನೀವು ಭಾರತದ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ಅವಶ್ಯಕತೆ ಇದೆ, ಅದಕ್ಕಾಗಿ ನೀವು ಈ ದೇಶಕ್ಕೆ ಬೇಕು, ಅದಕ್ಕಾಗಿ ನೀವು ಬರಬೇಕು ಅಂತಕ್ಕಂಥ ಮಾತನ್ನು ಜೋಗೀಂದ್ರನಾಥ್ ಮಂಡಲ್ ಅವರು ಹೇಳ್ತಾರೆ. ಆಗ ಬಾಬಾ ಸಾಹೇಬ್ ಹೇಳ್ತಾರೆ, ವ್ಯವಸ್ಥೆ ಹೀಗಿದ್ದ ಮೇಲೆ ನನ್ನ ಸೇವೆಯ ಅನಿವಾರ್ಯತೆ ಅವಶ್ಯಕತೆ ಇಲ್ಲ ಅಂತ ನನಗೆ ಭಾವನೆ ಬಂದಿದೆ, ಅದಕ್ಕಾಗಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳಿದಾಗ ತದನಂತರ ಕ್ಲೈಮೇಟ್ ಅಟ್ಲಿ ಏನ್ ಮಾಡ್ಬಿಡ್ತಾನೆ, ಮೌಂಟ್ ಬೇಟನ್ ಅವರಿಗೆ ಭಾರತಕ್ಕೆ ಕಳೆದುಕೊಟ್ಟು ಪ್ರಾಂತೀಯ ಶಾಸಕಾಂಗ ಸಭೆ ಮತ್ತು ಕೇಂದ್ರೀಯ ಶಾಸಕಾಂಗ ಸಭೆ ಚುನಾವಣೆಗಳು ಮುಗಿದು, ಆದ್ರೆ ಒಂದು ಕೆಲಸ ಮಾಡೋಣ, ಭಾರತೀಯರೆಲ್ಲರೂ ಕೂಡ ಅವರದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಿ, ನಾವು ಅವರಿಗೆ ಇಂಟರಿಮ್ ಗವರ್ಮೆಂಟ್ ನಡುಗಾಲ ಸರ್ಕಾರವನ್ನು ಒದಗಿಸಿಕೊಡೋಣ, ಡಾಮಿನೇನ್ ಸ್ಟೇಟ್ ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆವಾಗ ಕ್ಲೈಮೇಟ್ ಅಟ್ಲಿ ಮಾತನ್ನು ಕೇಳ್ತಕ್ಕಂಥ ಆ ಕಾಲಘಟ್ಟದ ಕಾಂಗ್ರೆಸ್ ಅವರು ಮತ್ತು ಮುಸ್ಲಿಂ ಲೀಗ್ನವರು ವಿಷಯ ತಗೊಳ್ತಾರೆ. ಕಾರಣ ಅಂದ್ರೆ 1945 ನವೆಂಬರ್ ತಿಂಗಳಿಂದ 1946ರವರೆಗೆ ಸುಮಾರು 5-6 ತಿಂಗಳವರೆಗೆ ಚುನಾವಣೆಗಳು ಮಾಡಿ 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 ಜರ್ಜರಿತರಾಗಿ ಇರ್ತಕ್ಕಂಥ ಸಂಪತ್ತೆಲ್ಲ ಕಳ್ಕೊಂಡು ಬಿಟ್ಟಿವಿ. ಹೀಗೆ ಮತ್ತೆ ಸಂವಿಧಾನ ರಚನಾ ಸಮಿತಿಗೆ ನೇರವಾಗಿ ಚುನಾವಣೆಗಳು ನಡೆದಿದ್ದೆ ಆದರೆ ಮತ್ತೆ ನಾವು ಆರ್ಥಿಕವಾಗಿ ದುರ್ಬಲರಾಗ್ತೀವಿ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಎರಡನೇದಾಗಿ ಸ್ನೇಹಿತರೆ, ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ವಾಮ ಮಾರ್ಗದಿಂದ ಗೆದ್ದಿರ್ತಕ್ಕಂಥ ಆಗಿನ ಕಾಂಗ್ರೆಸ್ನವರಿಗೆ ಚೆನ್ನಾಗಿ ಗೊತ್ತಿತ್ತು, ಸಂವಿಧಾನ ರಚನಾ ಸಮಿತಿ ಸಭೆಗೆ ಮತ್ತೆ ನೇರವಾಗಿ ಚುನಾವಣೆಗಳಾದ್ರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಪ್ರಜ್ಞಾವಂತರು, ಸಮಾಜವಾದಿಗಳು ಮತ್ತು ಜಾತ್ಯತೀತರು ಏನಾದರೂ ಚುನಾಯಿತರಾಗಿ ಬಂದಿದ್ದೆ ಆದ್ರೆ ನಾವು ಕಟ್ಟಿಕೊಂಡಿರ್ತಕ್ಕಂಥ ಕನಸು ನುಚ್ಚು ನೂರು ಆಗ್ತದೆ ಅಂತಕ್ಕಂಥದ್ದನ್ನು ಮರಗಂಡು ಕ್ಲೈಮೇಟ್ ಅಟ್ಲಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ, ದಯವಿಟ್ಟು ಮೌಂಟ್ ಬೇಟನ್ ಅವರಿಗೆ ಮತ್ತು ಕ್ಲೈಮೇಟ್ ಅಟ್ಲಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ, ನಾವು ಈಗಾಗಲೇ ಚುನಾವಣೆಗಳು ಮಾಡಿ ಜರ್ಜಿತ್ ತಗೊಂಡಿವಿ, ಸಂವಿಧಾನ ರಚನಾ ಸಮಿತಿ ಸಭೆಗೆ ಇಂಡೈರೆಕ್ಟ್ ಆಗಿ ನಾವು ಮತದಾನದ ಮೂಲಕ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿ, ಅಂದ್ರೆ ಚುನಾಯಿತರಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿದ ಪ್ರಯುಕ್ತ ಅವರಿಗೆ ಸಂವಿಧಾನ ರಚನೆ ಆದ್ರೆ ಸಾಕಾಗುತ್ತೆ ಬ್ರಿಟನ್ದವರಿಗೆ, ಸರಿ ಹೆಂಗಾದ್ರೂ ಮಾಡ್ಕೊಳ್ತಾರೆ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಆದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬ್ರಿಟನ್ನ 6ನೇ ಜಾರ್ಜ್ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಇವರು ಪೂನಾ ಪ್ಯಾಕ್ಟ್ 1932 ಸೆಪ್ಟೆಂಬರ್ 24 ಅನ್ವಯ ಮೀಸಲು ಕ್ಷೇತ್ರಗಳ ವಿರುದ್ಧ ರಿಸರ್ವ್ ಅಂದ್ರೆ ದಲಿತರಲ್ಲದ ವ್ಯಕ್ತಿಗಳನ್ನು ನಿಂದಿಸಿ ಗೆಲ್ಲಿಸಿದ್ದಾರೆ. ಇದು ಒಂದು. ಜೊತೆಗೆ ಚುನಾವಣಾ ಪ್ರಕ್ರಿಯೆ ಸಮಿತಿಗೆ ಪ್ರಜ್ಞಾವಂತರಬೇಕು, ಚುನಾಯಿತಗೊಂಡಿರ್ತಕ್ಕಂಥವ್ರಲ್ಲಿ ಭಾಗಶಃ ಯಾರು ಪ್ರಜ್ಞಾವಂತರಿಲ್ಲ, ಆಯಾ ಕ್ಷೇತ್ರದಲ್ಲಿ ಪ್ರತಿಭಾನ್ವಿತರಿರ್ತಕ್ಕಂಥವ್ರು ನೇರವಾಗಿ ಚುನಾವಣೆ ಮೂಲಕ ಸಂವಿಧಾನ ರಚನಾ ಸಮಿತಿಗೆ ಬರಬೇಕು. ಅಂದ್ರೆ ಅರ್ಥಶಾಸ್ತ್ರ ತಜ್ಞರು, ಇತಿಹಾಸ ತಜ್ಞರು, ಸಮಾಜಶಾಸ್ತ್ರ ತಜ್ಞರು, ತತ್ವಶಾಸ್ತ್ರಜ್ಞರು ಮತ್ತು ರಾಜಕೀಯ ತಜ್ಞರು, ಕಾನೂನು ಪಂಡಿತರು ಇಂಥವ್ರನ್ನ ಆಯ್ಕೆಗೊಳಿಸಬೇಕು ಅಂತೇಳಿ ಬಾಬಾ ಸಾಹೇಬರು ಶಿಫಾರಸು ಮಾಡಿ ಮನವಿ ಕೊಟ್ಟಾಗ ಬ್ರಿಟನ್ ಸರ್ಕಾರ ಸೋತ್ ಹೋಗಿರುತ್ತೆ. ಇರ್ಲಿ ಬಿಡಪ್ಪ, ಏನಾರ ಮಾಡ್ಕೊಳ್ಳಿ ಆ ಕಾಂಗ್ರೆಸ್ ಮುಸ್ಲಿಂ ಲೀಗ್ನವರು ಅಂತಕ್ಕಂಥ ಮಟ್ಟಕ್ಕೆ ಬಂದ್ಬಿಟ್ಟಿರ್ತಾರೆ. ಸೊ ಆದ್ರೂ ಕೂಡ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಬರಿಗೈಲಿಗೆ ವಾಪಸ್ ಬರ್ತಾರೆ. ಜೋಗೀಂದ್ರನಾಥ್ ಮಂಡಲ್ ಬ್ಯಾರಿಸ್ಟರ್ ಪಶ್ಚಿಮ ಬಂಗಾಳದಿಂದ ಜೈಸೂರು ಮತ್ತು ಕುಲ್ಲಾಲಿಂದ ಆಯ್ಕೆಗೊಂಡಿರ್ತಾರೆ. ಜೋಗೀಂದ್ರನಾಥ್ ಮಂಡಲ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮುಂಬೈಲಿ ಇರ್ತಕ್ಕಂಥ ರಾಜಗೃಹಕ್ಕೆ ಹೋಗಿ ಮನವಿ ಮಾಡ್ಕೊತಾರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ, ಪೂಜ್ಯರೇ, ಗೌರವಾನ್ವಿತರೇ, ಈ ದೇಶದ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ನಿಮ್ಮ ಅನಿವಾರ್ಯತೆ ಇದೆ, ಅದಕ್ಕಾಗಿ ನಾನು ಕೇವಲ ಕೇಂದ್ರೀಯ ಶಾಸಕಾಂಗ ಸಭೆಯ ಸದಸ್ಯರಾಗಿ ಉಳಿತೀನಿ, ಸಂವಿಧಾನ ರಚನಾ ಸಮಿತಿ ಸಭೆಗೆ ನನ್ನ ಕ್ಷೇತ್ರದಿಂದ ನಿಮಗೆ ನಾವು ಆರಿಸಿ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಲ್ಲಿ ನಜೀಮುದ್ದೀನ್ ಅಂತಕ್ಕಂಥ ಮುಸ್ಲಿಂ ಲೀಗಿನ ಪ್ರಧಾನಿಯಾಗಿರ್ತಾನೆ ವೆಸ್ಟ್ ಬೆಂಗಾಲ್ದಲ್ಲಿ. ಆ ಮುಸ್ಲಿಂ ಲೀಗ್ ಮತ್ತು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಲೈನ್ಸ್ ಮಾಡ್ಕೊಂಡಿರ್ತವೆ. ಆವಾಗ ಅಲೈನ್ಸ್ ಮಾಡ್ಕೊಂಡಿರ್ತಕ್ಕಂಥ ನಜೀಮುದ್ದೀನ್ ಅಂತಕ್ಕಂಥ ಮುಸ್ಲಿಂ ಲೀಗ್ ನಾಯಕರು ಜೋಗೀಂದ್ರನಾಥ್ ಮಂಡಲ್ ಅವರ ಮನವಿಗೆ ಸ್ಪಂದಿಸಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜೈಸೂರು ಮತ್ತು ಕೋಲಾರಿಂದ ಸಂವಿಧಾನ ರಚನಾ ಸಮಿತಿ ಸಭೆಗೆ ಆಯ್ಕೆಗೊಳ್ತಾರೆ. ಅಲ್ಲಿಂದ ಗೆದ್ದು ಬರ್ತಾರೆ. ಗೆದ್ದು ಬಂದ ನಂತರ ಸ್ನೇಹಿತರೆ 1946 ಡಿಸೆಂಬರ್ 9ನೇ ತಾರೀಕು ದಿವಸ ಸಂವಿಧಾನ ರಚನಾ ಪ್ರಥಮ ಸಭೆ ಆಗುತ್ತೆ. ಪ್ರಥಮ ಸಭೆಯಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥವ್ರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ತದನಂತರ 11 ಡಿಸೆಂಬರ್ 1946ರಂದು ಪರ್ಮನೆಂಟ್ ಆಗಿ ಸಂವಿಧಾನ ರಚನಾ ಸಮಿತಿ ಸದಸ್ಯ ಅಧ್ಯಕ್ಷರನ್ನಾಗಿ
ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ ನಂತರ ಸಂವಿಧಾನ ರಚನಾ ಸಮಿತಿ ಸಭೆ ಡಿಸೆಂಬರ್ 9, 1946ರಿಂದ ಆರಂಭಗೊಳ್ಳುತ್ತೆ. ಹೀಗೆ ಆರಂಭಗೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸನ್ನಿವೇಶ ನಿಮ್ಗೆ ಹೇಳಬೇಕಾಗುತ್ತೆ. 1946 ಡಿಸೆಂಬರ್ 13ನೇ ತಾರೀಕು ದಿವಸ ಜವಾಹರ್ಲಾಲ್ ನೆಹರು ಅಂದ್ರೆ ನಡುಗಾಲ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗ ಬ್ಯಾರಿಸ್ಟರ್ MR ಜಯಕರ್ ಅವರು ಎದ್ರಿತ್ತು ನೆಹರೂಜಿ ಅವರಿಗೆ ಹೇಳ್ತಾರೆ. ಯಾಕೆ ನೆಹರೂಜಿ ಅವರಿಗೆ ಹೇಳ್ತಾರೆ ಅಂದ್ರೆ, ಈ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಮಾತಾಡೋ ಪೂರ್ವದಲ್ಲಿ ಸಂವಿಧಾನ ರಚನಾ ಸಮಿತಿಯ ಪೂರ್ವದಲ್ಲಿ ಅಂದ್ರೆ 1946 ಡಿಸೆಂಬರ್ 9ರ ಪೂರ್ವದಲ್ಲಿ ಮುಸ್ಲಿಂ ಲೀಗಿನ ನಾಯಕರಾಗಿರ್ತಕ್ಕಂಥ ಮೊಹಮ್ಮದ್ ಅಲಿ ಜಿನ್ನಾ, ಆಗಾ ಖಾನ್, ಮೌಲಾನಾ ಶೌಕತ್ ಅಲಿ ಅವರು ಏನಂತಾರೆ, ಇಲ್ಲ ನಾವು ನಡುಗಾಲ ಸರ್ಕಾರ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ನಾವು ಹೂ ಅಂದಿವಿ. ಈಗ ಇವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸರ್ಕಾರ ರಚನೆ ಮಾಡಲು, ಸ್ವತಂತ್ರವಾಗಿರ್ತಕ್ಕಂಥ ಸಂವಿಧಾನ ರಚನೆ ಮಾಡಿಕೊಡಲು ಬ್ರಿಟನ್ ಸರ್ಕಾರದ ಅಧೀನದಲ್ಲಿ ಸ್ವತಂತ್ರವಾಗಿರ್ತಕ್ಕಂಥ ಸಂವಿಧಾನ ರಚನೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಮಗೆ ಸ್ವತಂತ್ರವಾಗಿರ್ತಕ್ಕಂಥ ಇಸ್ಲಾಂ ರಾಷ್ಟ್ರ ಬೇಕು, ಮುಸ್ಲಿಂ ರಾಷ್ಟ್ರ ಬೇಕು ಅಂತೇಳಿ ಮೊಹಮ್ಮದ್ ಅಲಿ ಜಿನ್ನಾ, ಆಗಾ ಖಾನ್, ಮೌಲಾನಾ ಶೌಕತ್ ಅಲಿ ಅವರು ಪಟ್ಟು ಹಿಡಿತಾರೆ. ಸಂವಿಧಾನ ರಚನಾ ಸಮಿತಿ ಸಭೆಯಿಂದ ಹೊರಗುಳಿತಾರೆ. ಆಗ 1946 ಡಿಸೆಂಬರ್ 13ನೇ ತಾರೀಕು ದಿವಸ ಜವಾಹರ್ಲಾಲ್ ನೆಹರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಗ್ಗೆ ಮಾತಾಡಿ MR ಜಯಕರ್ ಅವರು ಎದ್ರಿ ಅಂತ ಹೇಳ್ತಾರೆ. ಏನಂತ, ಪಂಡಿತ್ ನೆಹರೂಜಿ ಅವರೇ, ಮುಸ್ಲಿಂ ಲೀಗಿನ ಪ್ರತಿನಿಧಿಗಳು ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಇಲ್ಲದ ಪ್ರಯುಕ್ತ ನೀವು ಮಾತಾಡ್ತಕ್ಕಂಥ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಇದು ಸಮರ್ಪಕವಾಗದಲ್ಲ, ಇದನ್ನು ನಾನು ಖಂಡಿಸ್ತೀನಿ ಅಂತಕ್ಕಂಥ ಮಾತನ್ನು MR ಜಯಕರ್ ಅವರು ಹೇಳ್ತಾರೆ. ಅವಾಗ ಎಲ್ಲ ಕಾಂಗ್ರೆಸ್ ದಿಗ್ಭ್ರಮೆಗೊಳ್ತಾರೆ. MR ಜಯಕರ್ ಕಾಂಗ್ರೆಸ್ ನಿಂದ ಗೆದ್ದು ಬಂದಿರ್ತಕ್ಕಂಥ ಪ್ರತಿನಿಧಿ ಆಗಿರ್ತಾನೆ, ಆತನು ಕೂಡ ಬ್ಯಾರಿಸ್ಟರ್ ಆಗಿರ್ತಾನೆ. ಇದರಿಂದ ವಿಚಲಿತರಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರು, ಇಲ್ಲ MR ಜಯಕರ್ ನೀವು ಕೂಡ್ರಿ ಅಂತ ಹೇಳ್ತಾರೆ. ಅದೇ ತದನಂತರ ಅದೇ ಡಿಸೆಂಬರ್ ತಿಂಗಳಲ್ಲಿ 1946ರಲ್ಲಿ ಪುನಃ ಮತ್ತೆ 2 ದಿವಸ ಬಿಟ್ಟು ಅಧಿವೇಶನ. Honorable Dr. B.R. Ambedkar, I would like to request you, please give the opinion ಅಂತ ಹೇಳ್ಬಿಡ್ತಾರೆ. ಸಂವಿಧಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಾಬಾ ಸಾಹೇಬ್ರೆ, ದಯವಿಟ್ಟು ನೀವು ಹೇಳ್ಬೇಕಂತ ಹೇಳಿ ಕೇಳಿಕೊಂಡಾಗ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಗೆಳೆಯರ ಜೊತೆಗೆ ಮಾತಾಡ್ಕೊಂಡು ಕೂತಿರ್ತಾರೆ. ಎದ್ರಿತ ಅವ್ರಂತಾರೆ, ಆನರೇಬಲ್ ಪ್ರೆಸಿಡೆಂಟ್ ಸಾಹೇಬ್, ನಂದು ಬಹುಶಃ ಇನ್ನೊಂದು 7-8 ದಿನ ಬೇಕಾಗಿತ್ತು. ನಾನು ಚಿಟ್ಟಿ ಕೊಟ್ಟು ನಿಮಗೆ ಮನವಿ ಕೊಟ್ಟಿದೆ, ಎಲ್ಲರೂ ಪಾಲಿನಂತ ನಂದು ಬರುತ್ತೆ, ಬಹುಶಃ ಇನ್ನೊಂದು ವಾರ ಬರ್ಬೋದು ಅಂತ ಹೇಳಿದೆ. ಆದರೆ ತ್ವರಿತವಾಗಿ ನನ್ನನ್ನೇ ಮಾತಾಡಲು ಹೇಳಿದ ಪ್ರಯುಕ್ತ ಗೌರವಾನ್ವಿತ ಅಧ್ಯಕ್ಷರಿಗೂ ಮತ್ತು ನಡುಗಾಲ ಸರ್ಕಾರದ ಪ್ರಧಾನಿಯವರಿಗೂ ಎಲ್ಲರಿಗೂ ವಂದಿಸ್ತೀನಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಅಲ್ಲಿ ಒಬ್ಬ ಪತ್ರಕರ್ತ ಬಂದಿರ್ತಾರೆ ನಮ್ಮ ಕುಲಕರ್ಣಿ ಅವರಿಗೆ, ಅತ್ರಿ ಅಂತ ಹೇಳುದು. ಆ ಅತ್ರಿ ಯಾಕೆ ಬಂದಿರ್ತಾರೆ ಅಂದ್ರೆ, ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ 1919ರಿಂದ 1928, 1930, 1931, 1935 ಪ್ರಾಂತೀಯ ಶಾಸಕಾಂಗ ಸಭೆಯಲ್ಲಿ, 1945ರ ಕೇಂದ್ರೀಯ ಮತ್ತು ಪ್ರಾಂತೀಯ ಶಾಸಕಾಂಗ ಸಭೆಯಲ್ಲಿ ಮತ್ತು ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಕಾಣಿರ್ತಕ್ಕಂಥ ಈ ಕಾಂಗ್ರೆಸ್ಸಿನ ನಾಯಕರನ್ನು ಹಿಗ್ಗಾಮುಖ ತಳಿಸ್ತಾರೆ, ಹಿಗ್ಗಾಮುಖ ತೊಳಿತಾರೆ ಅಂತಕ್ಕಂಥದ್ದು ಆ ಅತ್ರಿ ಅಂತಕ್ಕಂಥ ಪತ್ರಿಕರ್ತನ ಗಮನಿಸಿತ್ತು. ಆದರೆ ಯಾವಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಬಾಬಾ ಸಾಹೇಬ್ರನ್ನು ಮಾತಾಡಲು ಹೇಳಿದ್ರು, ಬಾಬಾ ಸಾಹೇಬ್ ಎತ್ತಿ ಕೇಳಿದ್ರು, ಸ್ನೇಹಿತರೆ ನಿಮ್ಗೆಲ್ಲರಿಗೂ ಅಭಿನಂದನೆಗಳು. ಭಾರತ ಬಹು ಸಂಸ್ಕೃತಿಯ ರಾಷ್ಟ್ರ. ಇಲ್ಲಿ ಭಾಷೆ, ಆಚಾರ, ವಿಚಾರ, ಉಡುಗೆ, ತೊಡುಗೆ, ಆಹಾರ ಎಲ್ಲದರಿಂದಲೂ ಪ್ರಪಂಚದ ವಿಭಿನ್ನತೆಯಿಂದ ಕೂಡಿರ್ತಕ್ಕಂಥ ಸಾಂಸ್ಕೃತಿಕವಾಗಿ ಮತ್ತು ಭೌತಿಕವಾಗಿ ಸಂಪದ್ಭರಿತವಾಗಿರ್ತಕ್ಕಂಥ ರಾಷ್ಟ್ರ. ಇಂತಹ ಸಂಪದ್ಭರಿತವಾಗಿರ್ತಕ್ಕಂಥ ರಾಷ್ಟ್ರದಲ್ಲಿ ಅದು ಹೆಣ್ಣಿರಲಿ ಗಂಡಿರಲಿ ಯಾವುದೇ ಲಿಂಗ ತಾರತಮ್ಯ ಮಾಡಲಾರ್ದೇನೆ, ಅದು ಧರ್ಮ ತಾರತಮ್ಯ ಮಾಡಲಾರ್ದೇನೆ, ಜಾತಿಯ ತಾರತಮ್ಯ ಮಾಡಲಾರ್ದೇನೆ ಎಲ್ಲರ ಪ್ರತಿನಿಧಿಗಳು ಇವತ್ತು ದಿವಸ ಈ ದೇಶವನ್ನು ಆಳ್ತಕ್ಕಂಥ ಪ್ರತಿನಿಧಿತ್ವ ಹೊಂದಬೇಕು ಅಂತಕ್ಕಂಥ ಕನಸನ್ನು ಕಾಣ್ತಾರೆ, ವಿಚಾರವನ್ನು ಮಂಡನೆ ಮಾಡ್ತಾರೆ. ಅದರ ಜೊತೆಗೆ ಜನನೇ ಜನ್ಮಭೂಮಿಚ್ಚ ಸ್ವರ್ಗಾದೀಪಿಗರಿಯಾಚೇತ, ಹಡದ ತಾಯಿ ಮತ್ತು ಪಡೆದ ಭೂಮಿ ಸ್ವರ್ಗಕ್ಕಿಂತ ಮೇಲಿದ್ದ ಪ್ರಯುಕ್ತ ನಾವು ಮಹಿಳೆಯರಿಗೂ ಕೂಡ ಶಾಸನ ರೂಪಿಸತಕ್ಕಂತಹ ಸ್ಥಳಗಳಲ್ಲಿ ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಡ್ಬೇಕು. ಮಹಿಳೆ ಸ್ವಾತಂತ್ರ್ಯ ಹೀನಳಲ್ಲ, ಸ್ವಾತಂತ್ರ್ಯ ಪ್ರಿಯಳು ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಹೇಳ್ತಾರೆ. ಹಾಗೆ SC, ST, OBC ಜನಾಂಗದವರು, ಈ ದೇಶದ ಮೂಲ ಭಾರತೀಯರು, ಈ ದೇಶವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಜನಾಂಗ, ಅವರ ಪ್ರತಿನಿಧಿಗಳು ಬೇಕು. ಅದಕ್ಕಾಗಿ ಭಾರತ ಯಾರ ಸ್ವತ್ತು ಅಲ್ಲ, ಇದು ಏಕ ಧರ್ಮದ, ಏಕ ಜಾತಿ, ಏಕ ಜನಾಂಗದ ದೇಶ ಅಲ್ಲ, ಇದು ಬಹು ಸಂಸ್ಕೃತಿಯ ರಾಷ್ಟ್ರ. ಈ ಬಹು ಸಂಸ್ಕೃತಿಯ ರಾಷ್ಟ್ರವನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ನಾವು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತಕ್ಕಂಥ ಮಾತನ್ನು ಅಖಂಡವಾಗಿ ಸುಮಾರು 2-2.5 ತಾಸು ಬಾಬಾ ಸಾಹೇಬ್ ಮಾತಾಡೋದು ಅಖಂಡ ಭಾರತದ ಬಗ್ಗೆ ಮತ್ತು ಲಿಂಗ ತಾರತಮ್ಯ ತೊಡೆದು ಹಾಕುವ ಬಗ್ಗೆ, ಮಹಿಳೆ ಪುರುಷ ಅಂತಕ್ಕಂಥ ಭೇದ ಭಾವವನ್ನು ನೀಗಿಸುವುದ್ರ ಬಗ್ಗೆ, SC, ST, OBC ಅಂತಕ್ಕಂಥನ್ನು ಖಂಡಿಸುವುದರ ಬಗ್ಗೆ, ಚಾತುರ್ಣ ಪದ್ಧತಿಯ ವಿಷವರ್ತಲು ಸಿಲುಕಿರ್ತಕ್ಕಂಥ ಎಲ್ಲಾ ಜನಾಂಗವನ್ನು ಮೇಲೆತ್ತುವುದರ ಬಗ್ಗೆ
ದೊಡ್ಡ ಕನಸುಗಾರರಂತೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಚಾರ ಮಂಡನೆ ಮಾಡ್ತಾರೆ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ. ಇಂಟ್ರೋಲ್ ಬಿಟ್ಟಾಗ ಅತ್ರಿಯವರು ಬರ್ತಾರೆ, ನಮ್ಮ ಕುಲಕರ್ಣಿಯವ್ರ ಹಂಗ ನಮ್ಮ ಬಳಿ ಬರ್ತಾರೆ. ಹಂಗ ಬಂದ್ಬಿಟ್ಟು ಅತ್ರಿಯವರು ಹೇಳ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ದಯವಿಟ್ಟು ಈ ಪೆನ್ ಅನ್ನು ಸ್ವೀಕಾರ ಮಾಡಿ ಅಂತ ಕೇಳ್ತಾರೆ. ಯಾಕ್ರಿ ಪುರೋಹಿತರೆ ಏನ್ ಒಳ್ಳೆ ಪೆನ್ ಕೊಡ್ತಾ ಇದ್ರಲ್ಲ ಅಂತ ಬಾಬಾ ಸಾಹೇಬ್ ಕೇಳಿದ. ಇಲ್ಲ ಬಾಬಾ ಸಾಹೇಬ್ರೆ, ಇವತ್ತು ನಾನು ಉದ್ದೇಶಪೂರ್ವಕವಾಗಿ ವಿಧಾನಮಂಡಲದಲ್ಲಿ ವಿಧಾನಸಭೆಯಲ್ಲಿ ಹಾಜರಾಗಿರ್ತಕ್ಕಂಥದ್ದು ನೀವು ಕಾಂಗ್ರೆಸ್ಸಿಗರ ಮೇಲೆ ಕಲ್ಲಿನ ಮಳೆ ಸುರಿತೀರ ಅಂತ ತಿಳಿದು ನಾನು ಬಂದಿದ್ದೆ. ನೀವು ಕಠೋರವಾಗಿರ್ತಕ್ಕಂಥ ವಾಗ್ಝರಿಯ ಮೂಲಕ ಆ ವಾಗ್ಝರಿಯ ಮೂಲಕ ಅವರನ್ನು ಧೂಳೆಬ್ಬಿಸ್ತೀರಿ. ನಾನು ನಿಮ್ಮ ಬಗ್ಗೆ ಕಠೋರವಾಗಿ ಮತ್ತು ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಬಗ್ಗೆ ಬರಿಬೇಕು ಅಂತ ಬಂದೆ. ಆದರೆ ಇಲ್ಲಿ ನೋಡಿದರೆ ಅಖಂಡ ಭಾರತದ ಬಗ್ಗೆ, ಮಹಿಳೆಯರ ಪ್ರಾತಿನಿಧ್ಯತೆ ಬಗ್ಗೆ, ಎಲ್ಲಾ ಜನಾಂಗದ ಪ್ರಾತಿನಿಧ್ಯತೆಯ ಬಗ್ಗೆ, ಈ ದೇಶದ ಅಸ್ಮಿತೆಯ ಬಗ್ಗೆ, ಈ ದೇಶದ ಬಹುಸಂಸ್ಕೃತಿಯ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ರಲ್ಲ. ನೀವು ನನ್ನ ಮನವನ್ನು ಗೆದ್ದಿದ್ರಿ. ನಾನು ಪ್ರಮಾಣ ಮಾಡುತ್ತಿರುವ ಒಬ್ಬ ಪತ್ರಕರ್ತ, ಬ್ರಾಹ್ಮಣ ಪತ್ರಕರ್ತನಾಗಿ ನನ್ನ ಜೀವನ ಪೂರ್ತಿ ನಿಮ್ಮ ವಿರುದ್ಧ ಒಂದು ಅಕ್ಷರ ಬರೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಪೆನ್ನನ್ನು ಸಮರ್ಪಿಸ್ತಾರೆ ಅತ್ರಿ ಅಂತಕ್ಕಂಥ ಒಬ್ಬ ಪತ್ರಕರ್ತ. ಅವಾಗ ಬಾಬಾ ಸಾಹೇಬರು ಖುಷಿ ಆಗ್ತಾರೆ. ಇವತ್ತು ನಾವು ಅಂತ ಪ್ರಜ್ಞಾವಂತ ಪತ್ರಕರ್ತರಿಗೆ, ಇವತ್ತು ಮಾರಾಟವಾಗಿರ್ತಕ್ಕಂಥ ಪತ್ರಕರ್ತರ ಹೆಚ್ಚಿಗೆ ಒಬ್ಬ ಬ್ರಾಹ್ಮಣ ಪತ್ರಕರ್ತ ಬಾಬಾ ಸಾಹೇಬರಿಗೆ ಅಭಿನಂದಿಸಿ ಜೀವನ ಪರ್ಯಂತ ಬಾಬಾ ಸಾಹೇಬರ ಅಭಿಮಾನಿಯಾಗಿ ಇರ್ತಾರೆ. ಮುಂದೆ ಏನಾಗ್ತಾ ಸ್ನೇಹಿತರೆಂದರೆ, ನಡುಗಾಲ ಸರ್ಕಾರ ಆದ ನಂತರ 1946 ಆಗಸ್ಟ್ 14ನೇ ತಾರೀಕು ದಿವಸ 24ನೇ ತಾರೀಕು ದಿವಸ ನಡುಗಾಲ ಸರ್ಕಾರವನ್ನು ರಚನೆ ಆಗುತ್ತೆ. ನಡುಗಾಲ ಸರ್ಕಾರದ ನಂತರ ಅದರ ಪೂರ್ವದಲ್ಲೂ ಕೂಡ ಒಂದು ಘಟನೆ ಸಮೀಪಿಸುತ್ತೆ. ಏನಂದ್ರೆ, ಯಾವಾಗ ಮೌಂಟ್ ಬ್ಯಾಟನ್ ಅವರು ಭಾರತದ ಗವರ್ನರ್ ಜನರಲ್ ಆಗಿ ಬಂದರು, ಗವರ್ನರ್ ಜನರಲ್ ಆಗಿ ಬಂದಾಗ ಒಂದು ಆದೇಶ ಪ್ರತಿ ತರ್ತಾರೆ. ಯಾರು? ಮೌಂಟ್ ಬ್ಯಾಟನ್ ಅವರು. ಏನು ಆದೇಶ ಪ್ರತಿ ತರ್ತಾರೆ ಅಂದ್ರೆ, ಪಾಕಿಸ್ತಾನ ಮತ್ತು ಇಂಡಿಯಾ ಇದನ್ನು ಬೈಫರ್ಕೇಶನ್ ಮಾಡ್ತೀವಿ, ಪಾರ್ಟಿಷನ್ ಆಫ್ ಪಾಕಿಸ್ತಾನಿ ಆಕ್ಟ್ ಅನ್ನು ಆದೇಶ ಪ್ರತಿ ತಗೊಂಡು ಬರ್ತಾರೆ. ತಂದು ಕೊಟ್ಟಾಗ ಬ್ರಿಟಿಷರು ಭಾರತೀಯರ ಕೈಯಲ್ಲಿ ಆದೇಶ ಪ್ರತಿ ತಂದು ಕೊಡ್ತಾರೆ. ಭಾರತೀಯರ ಕೈಯಲ್ಲಿ ತಂದು ಕೊಟ್ಟಾಗ ಆವಾಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗೆದ್ದಿರ್ತಕ್ಕಂಥ ಜೈಸೂರ್ ಮತ್ತು ಕುಲ್ಲಾವನ್ನು ಆ ಪಾರ್ಟಿಷನ್ ಆಕ್ಟ್ ಅಗೇನಿಸ್ಟ್ ಅದನ್ನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಬಿಟ್ಕೊಡ್ತಾರೆ. ಆಗ ಬಾಬಾ ಸಾಹೇಬರ ಸಂವಿಧಾನ ರಚನಾ ಸಮಿತಿಯ ಸದಸ್ಯತ್ವ ತಾನೇ ಮೊಟಕುಗೊಳ್ಳುತ್ತೆ, ಅದು ಮುಗಿದು ಹೋಗ್ಬಿಡ್ತದೆ. ಅವಾಗ ಬಾಬಾ ಸಾಹೇಬರು ತಮ್ಮ ಸಂವಿಧಾನ ರಚನೆ ವಲ್ಲಭಾಯ್ ಪಟೇಲ್, ರಾಜೇಂದ್ರ ಪ್ರಸಾದ್, ಶ್ಯಾಮಾ ಪ್ರಸಾದ್ ಮುಖರ್ಜಿ, ರಾಜಕುಮಾರಿ ಅಮೃತ ಕೌರ್, ಸರೋಜಿನಿ ನಾಯ್ಡು, ಗಾಂಧೀಜಿ ಅವರು ಕುಂತಿರ್ತಾರೆ. ಅವಾಗ ಬಂದು ಖುಷಿಲಿಂದ ಬರ್ತಾರೆ ನೆಹರು, ಪಟೇಲ್ ಅವರು ಎಲ್ಲರೂ ಕೂರ್ತಾರೆ, ರಾಜೇಂದ್ರ ಪ್ರಸಾದ್ ಅವರು. ಅವಾಗ ಗಾಂಧೀಜಿ ಮುಗ್ರೆಯಲ್ಲಿ ನಕ್ಕೋತ ಹೇಳ್ತಾರೆ, ಏನಪ್ಪ ಪಟೇಲ ಈಗ ಖುಷಿ ಇದ್ದಿಲ್ಲ, ನೀವು ಕಾಂಗ್ರೆಸ್ನವ್ರು ಕೇಳ್ತಾರೆ. ಬಹಳ ಖುಷಿ ಇದ್ದೀರಿ. ಪಟೇಲ್ ಹೇಳ್ತಾರೆ, ಮಹಾತ್ಮಾಜಿ ನಿಮ್ಗೆ ಅಭಿನಂದನೆಗಳು. ನಿಮ್ ಟ್ಯಾಕ್ಟಿಸ್ಲಿಂದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಗೆ ಬರ್ತಕ್ಕಂಥ ಬಾಗಲ ಕಿಟಕಿಗಳಿಗೆ ಒಂದೊಂದು ಮಾಡೋದು ಹೀಗೆ ಹಾಕ್ತೀವಿ ಅಂತ ಹೇಳಿ ಖುಷಿಯಿಂದ ಬರ್ತಾರೆ. ಅವಾಗ ಗಾಂಧೀಜಿಯವರು ಹೇಳ್ತಾರೆ, ಪೀಡ ತೊಲತು, ಈಗಲಾದ್ರೂ ಕೂಡ ನೀವು ನಿಮ್ಗೆ ಬೇಕಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿರ್ತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾರೆ. ಸ್ನೇಹಿತರೆ, 1947 ಜೂನ್ 3ನೇ ತಾರೀಕಿನಿಂದ 1947 ಜುಲೈ 14ನೇ ತಾರೀಕುವರೆಗೆ ಬಾಬಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಸಭೆಯ ಹೊರಗಡೆ ಉಳಿದಿರ್ತಾರೆ. ಆವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿ ಸಭೆ ನಡೆಸ್ತಾ ಇರ್ತಾರೆ. ಎಲ್ಲರೂ ಕಾಂಗ್ರೆಸ್ಸಿನ 295 ಜನ ಅವ್ರದವರೇ ಇವ್ರದವರೇ ಮಾತಾಡಿ ಸ್ಟಾರ್ಟ್ ಮಾಡ್ತಾರೆ. 1 ದಿವಸ 2 ದಿವಸ 3 ದಿವಸ ಆಗನೆ ರಾಜೇಂದ್ರ ಪ್ರಸಾದ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೋತಿ ಒಣಗಿಸೋದು ಮಣಿಭವನಕ್ಕೆ ಗಾಂಧೀಜಿಯವರ ಹತ್ರ ಬರ್ತಾರೆ. ಮಹಾತ್ಮಾಜಿ ಕೇಳ್ತಾರೆ, ಗಾಂಧೀಜಿ ಯಾಕೆ ಪಟೇಲ್, ಯಾಕೆ ರಾಜೇಂದ್ರ ಪ್ರಸಾದ್ ಅವರೇ ಖುಷಿ ಇಲ್ಲ, ಮುಖ ಯಾಕೆ ಸಾಪಿಗಾಗಿದೆ ಅಂತ ಕೇಳಿದಾಗ ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ, ಮಹಾತ್ಮಾಜಿಯವರೇ ದಯವಿಟ್ಟು ಮನ್ನಿಸಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಡಿದೇ ಇರ್ತಕ್ಕಂಥ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಸಂವಿಧಾನ ಬಗ್ಗೆ, ಅರ್ಥಶಾಸ್ತ್ರದ ಬಗ್ಗೆ, ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಮತ್ತು ಜನಾಂಗೀಯ ವೆಲ್ಫೇರ್ಸ್ ಬಗ್ಗೆ ಮಾತಾಡ್ತಕ್ಕಂಥ ಬೌದ್ಧಿಕ ಸಾಮರ್ಥ್ಯ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಯಾರಿಲ್ಲ. 295 ಜನ ಅದರಲ್ಲಪ್ಪ ಅಂತ ಗಾಂಧೀಜಿಯವರು ಕೇಳ್ತಾರೆ. ಗಾಂಧೀಜಿಯವರೇ 295 ಜನ ಏನಿದಾರಲ್ಲೋ ಅವರೆಲ್ಲರೂ ಕೂಡ ಕಟ್ಟ ಕಾಂಗ್ರೆಸ್ಸಿನ ಅಭಿಮಾನಿಗಳಿಲ್ಲ, ಯಾರು ಕೂಡ ಪ್ರತಿಭಾನ್ವಿತರಿಲ್ಲ ಆಯಾ ಕ್ಷೇತ್ರದಲ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮತ್ತೆ ಏನ್ ಮಾಡ್ಬೇಕು? ಈಗ ಒಂದ್ ವೇಳೆ ಬ್ರಿಟನ್ ಸರ್ಕಾರ ನಮಗೆ ನೀವು ಸ್ವತಂತ್ರರಾಗಬೇಕಾದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಸಂವಿಧಾನವನ್ನು ಬರೆದು ಕೊಡ್ರಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಬಿಕ್ನೇರಿನ, ಹೈದರಾಬಾದ್ ಮತ್ತೆ ಕಾಶ್ಮೀರದ ಪ್ರಾಂತೀಯ ಅರಸರು ಕುಣಿತಿರ್ತಾರೆ, ನಾವು ಭಾರತ ಒಕ್ಕೂಟಕ್ಕೆ ಸೇರಂಗಿಲ್ಲ ವಾಲ್ನತ್ತರು. ಈಗ 563 ಪ್ರಾಂತೀಯ ಅರಸರು
ಭಾರತದ ಒಕ್ಕೂಟಕ್ಕೆ ಸೇರ್ಬೇಕಾದ್ರೆ ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನ ಬೇಕು, ಸಂವಿಧಾನ ಇಲ್ಲಾಂದ್ರೆ ಸೇರ್ಲಿಕ್ಕಾಗಲ್ಲ ಅಂದಾಗ ಕೂಡಲೇ ಗಾಂಧೀಜಿಯವರು ಹೇಳ್ತಾರೆ, ಆಸ್ಟ್ರೇಲಿಯಾ ಮತ್ತು ಕೆನಡಾ ದೇಶಗಳ ವಿವಿಧ ದೇಶಗಳಿಗೆ ಸಂವಿಧಾನವನ್ನು ಬರೆದುಕೊಟ್ಟಿರ್ತಕ್ಕಂಥ ಸರ್ ಐವರ್ ಜೆನ್ನಿಂಗ್ ಮತ್ತು ಕೆ.ಸಿ. ವೀರ್ ಅವರನ್ನು ಕಾಣ್ರಿ ಅಂತ ಹೇಳ್ತಾರೆ. ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ರಾಜೇಂದ್ರ ಪ್ರಸಾದ್ ಅವರು ಐವರ್ ಜೆನ್ನಿಂಗ್ ಅವರನ್ನು ಕಾಣಲು ಸರ್ ಐವರ್ ಜೆನ್ನಿಂಗ್ ಕಾಣಲಿಕ್ಕೆ ಅಮೆರಿಕಕ್ಕೆ ಹೋಗ್ತಾರೆ. ಅವ್ರಿಗೆ ಮನವಿ ಮಾಡ್ಕೊತಾರೆ, ದಯವಿಟ್ಟು ನೀವು ಭಾರತ ಬರಬೇಕು, ಭಾರತಕ್ಕೆ ಒಂದು ಸಂವಿಧಾನ ಬರೆದು ಕೊಡ್ಬೇಕು ಅಂತಕ್ಕಂಥ ಮಾತನ್ನು. ಅವಾಗ ಸರ್ ಐವರ್ ಜೆನ್ನಿಂಗ್ ಅಂತ, ಇಲ್ಲ ನನಗೆ ಭಾರತದ ಸಂವಿಧಾನ ಬರೆದು ಕೊಡೋಕೆ ಆಗಂಗಿಲ್ಲ ಅಂತ. ಇಲ್ಲ ನೀವು ಏನು ಕೇಳ್ತೀರ ರಾಯಲಿಟಿ ಕೊಡ್ತೀವಿ ನಾವು ಕೇಳೋದಷ್ಟೊಂದಾಗಿ, ಇಲ್ಲಿ ನಾನು ಬರೆದು ಕೊಡೋಕೆ ಆಗಂಗಿಲ್ಲ. ಕಾರಣ ಏನಪ್ಪ ಅಂದ್ರೆ ನೀವು ತರಾತುರಿಯಲ್ಲಿ ಬರೆದು ಕೊಡು ಅಂತ ಹೇಳ್ತಾ ಇದ್ರು. ಒಂದು, ಈಗಾಗಲೇ ನನ್ನ ಕೈಯಲ್ಲಿ ಸಾಕಷ್ಟು ಕೆಲಸಗಳಿವೆ. ಮೂರನೇದು, ಭಾರತ ಇಂಥ ದೇಶ ಇದೆ, ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಸಾಂಸ್ಕೃತಿಕವಾಗಿ, ವೈಚಾರಿಕವಾಗಿ, ಭೌತಿಕವಾಗಿ, ವೇಷ ಭೂಷಣ, ಆಚಾರ ವಿಚಾರ, ನಡಿ ನುಡಿ ಎಲ್ಲದರಿಂದ ವೈವಿಧ್ಯತೆಯಿಂದ ಕೂಡಿದೆ. ಈಗ ಭಿನ್ನತೆಯಿಂದ ವೈಭಿನ್ನತೆಯಿಂದ ಒಂದು ಬೇರೆ ಬೇರೆ ರೀತಿಯಿಂದ ಇರ್ತಕ್ಕಂಥ ವ್ಯವಸ್ಥೆಗೆ, ಜನಾಂಗಕ್ಕೆ ವೆಲ್ಫೇರ್ ಆಗ್ತಕ್ಕಂಥ ಸಂವಿಧಾನ ಬರೀಲಿಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತಾರೆ. ಮತ್ತೆ ಯಾರಿಗಾದರೂ ರೆಫರ್ ಮಾಡಿ ಅಂದಾಗ ಅವರು ಕೆ.ಸಿ. ವೀರ್ ಹತ್ರ ಹೋರಿ ಅಂತ ಹೇಳ್ತಾರೆ. ಅವರೊಬ್ಬ ಸಂವಿಧಾನ ತಜ್ಞರಾದ ಪಟೇಲ್ ಮತ್ತು ರಾಜೇಂದ್ರ ಪ್ರಸಾದ್ ಅವರು ಕೆ.ಸಿ. ವೀರ್ ಅವರ ಹತ್ರ ಹೋಗ್ತಾರೆ. ಕೆ.ಸಿ. ವೀರ್ ಅವರು ಕೂಡ, ಇಲ್ಲ ನನಗೆ ಭಾರತದ ಸಂವಿಧಾನ ಬರೀತಕ್ಕಂಥ ಶಕ್ತಿ ಇಲ್ಲ. ಕಾರಣ ಅಂದ್ರೆ ಭಾರತ ವಿಚಿತ್ರ ದೇಶ, ಸಂಸ್ಕೃತಿ, ಆಚಾರ ವಿಚಾರ, ನಡೆ ನುಡೆ, ಬಟ್ಟೆ ಉಡುಗೆ ತೊಡುಗೆ, ಸೊ ಆ ಎಲ್ಲಾ ಜನರಿಗೆ ಒಳ್ಳೇದಾಗ್ತಕ್ಕಂಥ ವೆಲ್ಫೇರ್ ಆಗ್ತಕ್ಕಂಥ ಸಂವಿಧಾನ ನನಗೆ ಬರೀಲಿಕ್ಕೆ ಆಗಿಲ್ಲ, ಅದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆವಾಗ ಗಾಂಧಿಯವರು, ಪಟೇಲ್ ಮತ್ತು ರಾಜೇಂದ್ರ ಪ್ರಸಾದ್ ಅವರು ವಾಪಸ್ ಭಾರತಕ್ಕೆ ವಾಪಸ್ ಬರ್ತಾರೆ. ಮನೆ ಭಾರತ ಗಾಂಧೀಜಿ ಹತ್ರ ಹೋಗಿ ಗಾಂಧೀಜಿ ಅವ್ರಿಗೆ ಹೇಳ್ತಾರೆ, ಏನಾಯ್ತು, ಕೆ.ಸಿ. ವೀರ್ ಒಪ್ಕೊಂಡ್ರ, ಐವರ್ ಜೆನ್ನಿಂಗ್ ಒಪ್ಕೊಂಡ್ರ, ಇಲ್ಲ ಇಬ್ರು ಆಗಲ್ಲ ಅಂತ ಹೇಳಿದ್ರು. ಮತ್ತೆ ಕೆ.ಸಿ. ವೀರ್ ಅವ್ರು ಏನಂದ್ರು ಅಂತ ಹೇಳಿದ್ರೆ, ಏನ್ ಹೇಳಿದ್ರೆ ನಮ್ಮ ಉಗುರು ಹಾಕಿದ್ರು ಗೊತ್ತಾ. ಪಟೇಲ್ ಹೇಳ್ತಾರೆ, ನಮ್ಮನ್ನು ಉಗಿದ್ರು. ಏನಕ್ಕೆ ಅಂದ್ರೆ 1913ರಿಂದ 1916ರಲ್ಲಿ ಪ್ರಪಂಚದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಎಡ್ವಿನ್ ಆರ್ ಸೆಲಿಮನ್ ಅವರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವ್ರು, ಪ್ರಾಧ್ಯಾಪಕರನ್ನು ಮೀರಿಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಮತ್ತು ರಾಜ್ಯಶಾಸ್ತ್ರ, ತತ್ವಶಾಸ್ತ್ರದಲ್ಲಿ, ಲಿಂಗ್ವಿಸ್ಟ್ದಲ್ಲಿ, ಅರ್ಥಶಾಸ್ತ್ರದಲ್ಲಿ ಎಡ್ವಿನ್ ಕೆನನ್, ಎಫ್.ಎಸ್. ಫಾಕ್ಸ್ವೆಲ್ ಇಂಥ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ಪ್ರಾಧ್ಯಾಪಕರನ್ನು ಮೀರಿಸ್ತಕ್ಕಂಥ ಬೌದ್ಧಿಕ ಸಾಮರ್ಥ್ಯ ಇರ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ಭಾರತದಲ್ಲಿ ಇಟ್ಟುಕೊಂಡು ದೇಶ ತಿರುಗಾಡ್ತಾ ಇದ್ದಿಲ್ಲ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೊಡ್ತದಾಗಿ ಅಂತಕ್ಕಂಥ ಮಾತನ್ನು ಕೆ.ಸಿ. ವೀರ್ ಅವರು ಹೇಳಿದ್ರು ಅಂದಾಗ ಗಾಂಧೀಜಿ ಮುಖ ಸಪ್ಪಗಾಗುತ್ತೆ. ಆವಾಗ ರಾಜ್ಕುಮಾರಿ ಅಮೃತಕ್ ಅವರ, ಮದನ್ ಮೋಹನ್ ಮಾಳವೀಯ, ಸರೋಜಿನಿ ನಾಯ್ಡು, ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಮದನ್ ಮೋಹನ್ ಮಾಳವೀಯ ಎಲ್ಲರ ಕುರಿತು ಚರ್ಚೆ ಮಾಡ್ತಾರೆ. ಹೀಗಾದ್ರೆ ದೇಶ ಸ್ವಾತಂತ್ರ್ಯ ಆಗೋದು ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ 563 ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರುವಂಗಿಲ್ಲ. ಇದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಂವಿಧಾನ ಇದ್ರೆ ಮಾತ್ರ ಸೇರೋದಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ಬಿಜ್ನೇರ್ ಅರಸರು, ಹೈದರಾಬಾದ್ ನಿಜಾಮ, ಕಾಶ್ಮೀರದ ನಿಜಾಮ, ಇವರಿಗೆಲ್ಲೋ ಜುನಾಗಢದ ಒಂದು ಅರಸರು ವಲ್ ಅಂತ ಇದ್ದಾರೆ, ಏನ್ ಮಾಡ್ಬೇಕು ಅಂತೇಳಿ ಚಿಂತೆಯಲ್ಲಿದ್ದಾಗ ಅವಾಗ ರಾಜ್ಕುಮಾರಿ ಅಮೃತಕ್ ಅವರು ಮದನ್ ಮಾಳವೀಯ ಹೇಳ್ತಾರೆ, ಮದನ್ ಮಾಳವೀಯ ಸೇಮ್ ನಮ್ ಕುಲ್ಕರ್ಣಿ ಇದ್ದಂಗ ನೋಡ್ರಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಈ ದೇಶದ ಹೆಣ್ಣು ಮಕ್ಕಳು, ಈ ದೇಶದ ದಲಿತರು, ಈ ದೇಶದ ಶೂದ್ರರು, ಓಬಿಸಿ ಜನಾಂಗದ ಅಪ್ಪಟ ಪಂಚಪ್ರಾಣ, ಅವರಿಗೆ ಒಂದು 4-5 ಆಶ್ವಾಸನೆ ಕೊಟ್ಟು ಬಿಡ್ರಿ, ಅವ್ರು ಸಂವಿಧಾನ ಬರೀಲಿಕ್ಕೆ ಒಪ್ಕೋತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಸ್ ಮದನ್ ಮೋಹನ್ ಮಾಳವೀಯ ಹೇಳಿದ ತಕ್ಷಣ, ಇಲ್ಲ ಒಂದು ಕೆಲಸ ಮಾಡಿ ಮಾಳವೀಯವರೇ, ನೀವು ಮತ್ತು ರಾಜ್ಕುಮಾರ್ ಅಮೃತಕ್ ಅವರವರು ರಾಜಭವನಕ್ಕೆ ಹೋಗ್ಬಿಟ್ಟು, ರಾಜಗೃಹಕ್ಕೆ ಹೋಗ್ಬಿಟ್ಟು ಬಾಬಾ ಸಾಹೇಬ್ರಿಗೆ ಮನವೊಲಿಸ್ರಿ, ಅವರ ಬೇಡಿಕೆ ಏನಾದ್ರು ಕೇಳಿ, ನಮ್ಮ ಬೇಡಿಕೆಗಳು ಹೇಳ್ರಿ ಅಂತ ಹೇಳ್ತಾರೆ. ನಂಬರ್ 1 ಆಗಿನ ಕಾಂಗ್ರೆಸ್ನ ಬೇಡಿಕೆ ಏನಾಯ್ತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ನಿಮಗೆ ಮುಂಬೈ ಪ್ರಾಂತ್ಯದಿಂದ ಪೂನಾಲಿಂದ ಬ್ಯಾರಿಸ್ಟರ್ ಎಂ.ಆರ್. ಜೈಕರ್ ಅವರಿಗೆ ಉಚ್ಚಾಟನೆ ಮಾಡಿ, ನಿಮ್ಗೆ ಅಲ್ಲಿಂದ ಅನ್ನ ಕಾಂಟೆಸ್ಟ್ ಆರಿಸ್ತಿರ್ತೀವಿ, ಅವಿರೋಧವಾಗಿ ಆಯ್ಕೆ ಮಾಡ್ತೀವಿ, ಮತ್ತೆ ನಿಮಗೆ ನೀವು ಯಾವ ಖಾತೆ ಕೇಳ್ತೀರಿ ಆ ಖಾತೆಯನ್ನು ಕೊಡ್ತೀವಿ. 3ನೇದು ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷ ನಿಮಗ್ ಮಾಡ್ತೀವಿ, ನೀವು ಹೆಂಗ್ ಬೇಕಾದ್ರೂ ಸಂವಿಧಾನ ಬರೆದು ಕೊಡ್ಬೋದು ಭಾರತಕ್ಕೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಮಾತನ್ನು ಕೇಳಿಬಿಟ್ಟು ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಗುತ್ತಾ ಮದನ್ ಮಾಳವೀಯವರಿಗೆ ಹೇಳ್ತಾರೆ, ಸರಿ ಆದ್ರಾಯ್ತು ಬರ್ತೀನಿ ಅಂತ ಹೇಳಿದಾಗೆ ಮುಂದೆ 1947 ಜುಲೈ 9ನೇ ತಾರೀಕು ದಿವಸ ಸ್ನೇಹಿತರೆ, 1940 ಆಯ್ತು, 1947 ಜುಲೈ 9ನೇ ತಾರೀಕು ದಿವಸ ಕಾಂಗ್ರೆಸ್ನವರು ನಿರ್ಧಾರ ಮಾಡಿದಂತೆ ಎಂ.ಆರ್. ಜೈಕರ್ ಅವರಿಗೆ ಪೂನಾಲಿಂದ ಉಚ್ಚಾಟನೆ ಮಾಡ್ತಾರೆ. ಆ ರಿಕ್ತವಾಗಿರ್ತಕ್ಕಂಥ ಸ್ಥಳಕ್ಕೆ
ಬಾಬಾ ಸಾಹೇಬ್ರ ಮನೆಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡ್ಕೊಂಡು ತುಂಬುತ್ತಾರೆ. 9 ಜುಲೈ 1947 ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಗೆ ಇಂಡೈರೆಕ್ಟ್ ಆಗಿ ಮತ್ತು ಅವಿರೋಧವಾಗಿ ಆಯ್ಕೆಗೊಳ್ಳುತ್ತಾರೆ. ತದನಂತರ 1947 ಜುಲೈ 14ನೇ ತಾರೀಕು ದಿವಸ 4ನೇ ಸೆಷನ್ ಚಾಲು ಆಗ್ತದೆ. ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ 4ನೇ ಸೆಷನ್ ಚಾಲು ಆಗ್ತದೆ. ಏತನ್ಮಧ್ಯೆ 1947 ಆಗಸ್ಟ್ 15ನೇ ತಾರೀಕು ದಿವಸ ಭಾರತ ಟ್ರಾನ್ಸ್ಫರ್ ಆಫ್ ಪವರ್ ಅಧಿಕಾರ ಹಸ್ತಾಂತರ ಮಾಡ್ಕೊಳ್ತಾರೆ. ಅಧಿಕಾರ ಹಸ್ತಾಂತರ ಮಾಡಿಕೊಂಡ ನಂತರ 1947 ಅಂದ್ರೆ ಸ್ವಾತಂತ್ರ್ಯ ಆದ 14 ದಿವಸಕ್ಕೆ 1947 ಆಗಸ್ಟ್ 29ನೇ ತಾರೀಕು ದಿವಸ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕರಡು ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಅವರ ಜೊತೆಗೆ ಅಲ್ಲಾಯಿ ಕೃಷ್ಣಸ್ವಾಮಿ ಅಯ್ಯರ್ ಅವರು, ಎನ್ ಗೋಪಾಲಸ್ವಾಮಿ, KM ಮುನ್ಷಿ ಅವರು, ಸೈಯದ್ ಸಾದುಲ್ಲಾ, BN ಮಿತ್ತಲ್, DP ಖೈತಾನ್ ಅವರು ಇವರೆಲ್ಲರೂ ಕೂಡ ಬಾಬಾ ಸಾಹೇಬ್ರ ಜೊತೆಗೆ ಡ್ರಾಫ್ಟಿಂಗ್ ಕಮಿಟಿಯ ಸದಸ್ಯರಿಗೆ ಸೇರ್ತಾರೆ. ಆದ್ರೆ ಇವರೆಲ್ಲರೂ ಕೂಡ ಸಬೂಬ್ ಹೇಳಿ ಅವರೆಲ್ಲರೂ ಕೈ ತೊಳ್ಕೊಂಡ್ಬಿಡ್ತಾರೆ. ಏಕಾಂಗಿಯಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 17 ದಿವಸಗಳ ಕಾಲ ಏಕಾಂಗಿಯಾಗಿ ಭಾರತದ ಸಂವಿಧಾನವನ್ನು ಬರೆದು 1949 ನವೆಂಬರ್ 26ನೇ ತಾರೀಕು ದಿವಸ ಸಮಸ್ತ ಭಾರತೀಯರಿಗೆ, ಕೇವಲ ರಾಜೇಂದ್ರ ಪ್ರಸಾದ, ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಲ್ಲ, ಇಡೀ ಭಾರತದ ಜನತೆಯಾದ ನಾವು ಈ ಸಂವಿಧಾನವನ್ನು ನಮಗೆ ನಾವೇ ಶಾಸನವಾಗಿ ಅರ್ಪಿಸಿಕೊಂಡು ಅಂಗೀಕರಿಸಿಕೊಂಡಿದ್ದೇವೆ ಅಂತಕ್ಕಂಥ ನುಡಿಯನ್ನು ಸೇರಿಸುವ ಮೂಲಕ ಇಡೀ ದೇಶದ ಪ್ರಜೆಗಳಿಗೆ ಭಾರತ ಸಂವಿಧಾನವನ್ನು ಸಮರ್ಪಣೆ ಮಾಡ್ತಾರೆ. ಆ ಸಂವಿಧಾನದ ಸಮರ್ಪಣೆ ಮಾಡಿರ್ತಕ್ಕಂಥ ದಿನವನ್ನು ಇವತ್ತು ನೆನೆಸಲೇಬೇಕು, ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಆದರಣೀಯ ನರೇಂದ್ರ ಮೋದಿ ಸಾಹೇಬರಿಗೆ 2015ರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆ ನಿಮಿತ್ತವಾಗಿ, ಜಯಂತ್ಯೋತ್ಸವ ನಿಮಿತ್ತವಾಗಿ ನರೇಂದ್ರ ಮೋದಿ ಸಾಹೇಬ್ ಹೇಳ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ ಸಂವಿಧಾನ ರಚನಾ ಪ್ರಕ್ರಿಯೆಯಲ್ಲಿ ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳು, ಅವರು ಪಟ್ಟಿರ್ತಕ್ಕಂಥ ಶ್ರಮಗಳ ಬಗ್ಗೆ ಮೆಲುಕು ಹಾಕಬೇಕಾದ್ರೆ ನಾವು ಸಂವಿಧಾನ ಸಮರ್ಪಣೆ ದಿನವನ್ನು ಆಚರಣೆ ಮಾಡಬೇಕು ಅಂತ ತಿಳಿದು ಅಂದಿನಿಂದ ಇವತ್ತಿನವರೆಗೂ ಅಂದ್ರೆ ಸುಮಾರು 9 ವರ್ಷಗಳವರೆಗೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ಘನತೆಯುಕ್ತ ರಾಜ್ಯ ಸರ್ಕಾರವು ಸಂವಿಧಾನ ಸಮರ್ಪಣೆ ದಿನಾಚರಣೆ ಆಚರಣೆ ಮಾಡ್ತಾ ಇದೆ. ಸೊ ಅದಕ್ಕಾಗಿ ವಿಶೇಷವಾಗಿ ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೂ, ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವ್ ಸಾಹೇಬರಿಗೂ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತಾ ಇವೆ. ಕಾರಣ ಏನಂದ್ರೆ ಸುಮಾರು 3 ವರ್ಷಗಳ ಹಿಂದೆ ಸಂವಿಧಾನದ ಪೀಠಿಕೆಯನ್ನು ಪ್ರತಿ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಪಠಣ ಮಾಡೋದ್ರ ಜೊತೆಗೆ ಸಂವಿಧಾನದ ಪೀಠಿಕೆ ಬಗ್ಗೆ, ಸಂವಿಧಾನದ ಬಗ್ಗೆ ಮನೆ ಮನೆಗೂ ಮನಸ್ಸುಗಳು ಕೂಡ ಸಂವಿಧಾನ ಮುಟ್ಟಿಸೋದಕ್ಕಾಗಿ ಘನತೆಯುಕ್ತ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದಕ್ಕಾಗಿ ಸ್ನೇಹಿತರೆ, ಎಲ್ಲಿವರೆಗೆ ಭಾರತದ ಸಂವಿಧಾನ ಜೀವಂತ ಇರುತ್ತೋ ಅಲ್ಲಿವರೆಗೆ ಬಾಬಾ ಸಾಹೇಬ್ರ ಜೀವಂತ ಇರ್ತಾರೆ. ಭಾರತದ ಸಂವಿಧಾನ, ಬಾಬಾ ಸಾಹೇಬರು ಒಂದು ನಾಣ್ಯದ 2 ಮುಖಗಳು. ನಾವು ಭಾರತದ ಸಂವಿಧಾನ ಮತ್ತು ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಜಾತೀಯತೆ ಅಂತಕ್ಕಂಥ ಚಸ್ಮವನ್ನು ತೆಗೆದಾಗ ಮಾತ್ರ ಅವೆರಡೂ ಅರ್ಥ ಆಗ್ತವೆ. ಇಲ್ಲದೆ ಹೋದ್ರೆ ಅರ್ಥ ಆಗಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭಾರತದ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂದ್ರೆ ದೇಶೀಯ ಆಕಳ ತುಪ್ಪ ಇದ್ದಾಗೆ. ಇವು ಕತ್ತೆಗಳಿಗೆ ಅರ್ಥ ಆಗಂಗಿಲ್ಲ, ನಾಯಿಗಳಿಗೆ ಡೈಜೆಷನ್ ಆಗಂಗಿಲ್ಲ. ಅದಕ್ಕಾಗಿ ನಾವು ಈ ದೇಶದ ಜನಾಂಗ, ಈ ದೇಶದ ಜನರು ಎಷ್ಟು ಜನರು ಮನುಷ್ಯರದಾರೋ, ಎಷ್ಟು ಜನರಿಗೆ ಮನುಷ್ಯತ್ವ ಇದೆಯೋ ಅವರಿಗೆ ಮಾತ್ರ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅರ್ಥ ಆಗ್ತಾರೆ. ಮನುಷ್ಯರಂಗೆ ಇರ್ತಕ್ಕಂಥ ಪ್ರಾಣಿಗಳಿಗೆ ಭಾರತದ ಸಂವಿಧಾನ ಅರ್ಥ ಆಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವೆಲ್ಲರೂ ಕೂಡ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ವಾತಂತ್ರ್ಯ ಇದೆ. ನಾವು ಯಾವನಿಗೂ ಕೇಳಬೇಕಾಗಿಲ್ಲ. ಅದಕ್ಕಾಗಿ ಯಾವ ವ್ಯಕ್ತಿ ಭಾರತದ ಸಂವಿಧಾನ ಚೆನ್ನಾಗಿ ಓದ್ತಾನೋ, ಯಾವ ವಿದ್ಯಾರ್ಥಿ ಭಾರತದ ಸಂವಿಧಾನ ಚೆನ್ನಾಗಿ ಅರ್ಥ ಮಾಡ್ಕೊತಾನೋ ಆ ವಿದ್ಯಾರ್ಥಿ ಮಾತ್ರ ಸ್ವಾಭಿಮಾನದಿಂದ ಯಾವುದೇ ಹುದ್ದೆಯನ್ನು ಒಂದು ಅಲಂಕರಿಸಬಹುದು, ನಿರ್ವಹಿಸಲು ಸಾಧ್ಯತೆ ಇದೆ. ಯಾವ ವಿದ್ಯಾರ್ಥಿಗೆ ಸಂವಿಧಾನದ ತಿಳುವಳಿಕೆ ಇರ್ತದೋ ಅವ ಯಾವ ಕೆಲಸ ಮಾಡಿದ್ರು ಕೂಡ ಭಾರತ ಒಬ್ಬ ಸತ್ಪ್ರಜೆಯಾಗಿ ಭಾರತದ ಪ್ರಬುದ್ಧ ನಾಗರಿಕನಾಗಿ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸಂವಿಧಾನಕ್ಕೆ ಅಪಚಾರ ಮಾಡತಕ್ಕಂಥ ಅವಿವೇಕಿ ನನ್ನ ಮಕ್ಕಳು ನಾಯಿ ನರಿಯಿದ್ದಾಗಿ ಹುಟ್ಟುತ್ತವೆ, ಹೀಗೆ ಬೀದಿ ಮೇಲೆ ಚೇರಾಡ್ತವೆ, ಸಂವಿಧಾನಕ್ಕೆ ಅಪಚಾರ ಮಾಡ್ತವೆ, ರಾಷ್ಟ್ರ ವಿರೋಧಿ ಮಾಡ್ತವೆ, ಸಮಾಜಕ್ಕೆ ವಿರೋಧಿ ಚಟುವಟಿಕೆ ಮಾಡ್ತವೆ, ನಾಯಿ ನರಿಯಾಗೆ ಸತ್ತು ಹೋಗ್ತವೆ. ಅದಕ್ಕಾಗಿ ವಿದ್ಯಾರ್ಥಿಯಲ್ಲಿ ನಾನೊಂದು ಆಗ್ರಹಪೂರ್ವಕ ನಿಮಗೆ ಆದೇಶ ಮಾಡುತ್ತೇನೆ, ನಿಮ್ಮ ಗಮನಕ್ಕೆ ತರ್ತಾ ಇದೆ. ಏನಪ್ಪಾ ಅಂದ್ರೆ, ಭಾರತದ ಸಂವಿಧಾನ ಭಾರತ ನಮಗೆ ತಾಯಿ ಇದ್ದ ಹಾಗೆ, ಭಾರತದ ಸಂವಿಧಾನ ನಮಗೆ ತಂದೆ ಇದ್ದ ಹಾಗೆ. ಭಾರತದ ಸಂವಿಧಾನ ಭಾರತ ನಮಗೆ ತಾಯಿ ಇದ್ದ ಹಾಗೆ, ಭಾರತದ ಸಂವಿಧಾನ ನಮಗೆ ತಂದೆ ಇದ್ದ ಹಾಗೆ. ಭಾರತ ಮತ್ತು ಭಾರತದ ಸಂವಿಧಾನ ಎಲ್ಲರಿಗೂ ಕೂಡ ಎಲ್ಲ ಜಾತಿ, ಧರ್ಮ, ಲಿಂಗ ಭೇದ ಇಲ್ಲದೇ 2 ಕಣ್ಣುಗಳು ಹೇಗಿವೆಯೋ ಹಾಗೆ ಭಾರತ ಮತ್ತು
ಭಾರತದ ಸಂವಿಧಾನ ಎರಡು ಕಣ್ಣುಗಳು, ಇವೆರಡನ್ನು ಜೋಪಾನವಾಗಿ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನು ನನ್ನ ಶಾಲೆಯ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು ಶಿರಸಾವಹಿಸಿ ಪಾಲಿಸ್ತಾರೆ. ಈ ದೇಶದ ಅಸ್ಮಿತೆ, ಈ ದೇಶದ ಬಹುಸಂಸ್ಕೃತಿ, ಈ ದೇಶದ ಸಂವಿಧಾನ, ಈ ದೇಶದ ಸೌಂದರ್ಯವಾಗಿರ್ತಕ್ಕಂಥ ಈ ಬಹು ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ